ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದಾರೆ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ಲೈನ್ಸ್ ಅಂಡ್ ಆಂಗಲ್ಸ್ ಮೇಲಿನ ಥಿಯರಿ ಪಾರ್ಟ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗ ಲೈನ್ಸ್ ಅಂಡ್ ಆಂಗಲ್ಸ್ ಮೇಲಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋದಂತೆ. ಓಕೆ ರೈಟ್. ಸೊ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಲ್ಲ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ರೈಟ್. ಸೊ ಬರ್ರಿ ಪ್ರಾಬ್ಲಮ್ಸ್ ಅನ್ನ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಮೊದಲನೇ ಪ್ರಶ್ನೆ ಏನದ ನೋಡ್ರಿ. ಇನ್ ದ ಗಿವನ್ ಫಿಗರ್ L is parallel to M, then value of theta is. Okay, so actually ಇದನ್ನ ನಾವು ಮೆನ್ಷನ್ ಮಾಡಬೇಕಾಗಿತ್ತು. ಇದು L ಅದರಿ, ಇದು M ಅದ. ಈ L ಅನ್ನೋ ಲೈನ್ M ಅನ್ನೋ ಲೈನ್ ಏನಪ್ಪಾ ಅಂತಂದ್ರೆ ಪ್ಯಾರಲಲ್ ಐತಿ. ಹಂಗಂದ್ರೆ ದಟ್ ಈ ಥೀಟಾ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ್ರಿ. ಓಕೆ, ಸೊ ಈ ಥೀಟಾ ವ್ಯಾಲ್ಯೂ ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನಮಗ ದಟ್ ಒಂದು ಟ್ರಾನ್ಸ್ಫರ್ಸ್ ಇತ್ತು ಅಂತಂದ್ರೆ ನಮ್ಗೆ ಗೊತ್ತಾಗ್ತೈತಿ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಟ್ರಾನ್ಸ್ಫರ್ಸ್ ಇಲ್ಲ ರೀ. ಎರಡು ಲೈನ್ ಅನ್ನ ಇದು ಕ್ರಾಸ್ ಮಾಡ್ಲಿಕ್ಕತ್ತಿಲ್ಲ. ಇದು ಒಂದ ಲೈನ್ ಕ್ರಾಸ್ ಮಾಡ್ಲಿಕ್ಕತ್ತೈತಿ, ಇದು ಒಂದ ಲೈನ್ ಕ್ರಾಸ್ ಮಾಡ್ಲಿಕ್ಕತ್ತೈತಿ. ಸೊ ಎರಡ್ ಲೈನ್ ಕ್ರಾಸ್ ಮಾಡ್ಬೇಕು ಅಂತಂದ್ರೆ ದಟ್ ಆ ರೀತಿಯಾಗಿತ್ತಂದ್ರೆ ನಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗಿರ್ತೈತಿ. ಸೊ ಅದ್ರ ಸಲುವಾಗಿ ನಾವ್ ಏನ್ ಮಾಡೋಣಂತ್ರಿ, ದಟ್ ಒಂದು ಲೈನ್ ಅನ್ನ ಹಾಕೊಳ್ಳೋಣ. ಸೊ ಅದು ಹೆಂಗಾಗಿರ್ಬೇಕು ಅಂತಂದ್ರೆ ಈ ಎರಡು ಲೈನ್ ಅದನ್ನ ಕ್ರಾಸ್ ಮಾಡೋ ತರ ಇರುವಂತರ ಏನಪ್ಪಾ ಅಂದ್ರೆ ಲೈನ್ ಅನ್ನ ಹಾಕೊಳ್ಳೋಣ. ಆ ನಂತರ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಗೊಂದು ಆಂಗಲ್ ಗೊತ್ತಿರಬೇಕು. ಈ ಆಂಗಲ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಇದು ಎಷ್ಟು ಐತಿ ಅಂತಂದ್ರೆ 90 ಡಿಗ್ರಿ ಐತಿ. ಓಕೆ, ಎ ಬಿ ಸಿ ಇದು ನಮ್ಮ ಸಲುವಾಗಿ ಹಾಕೋತಾ ಇರೋದು. ರೈಟ್. ಸೊ ಅದು ಆಂಗಲ್ ಏನದ ರೀ, 90 ಡಿಗ್ರಿ ಅದ. ಓಕೆ, ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಐತಿ. ಓಕೆ, ಸೊ ಈಗ ನಾವು ಲೈನ್ ಯಾವ ರೀತಿ ಹಾಕೋಣ ಅಂತ, ಇವೆರಡು ಇಂಟರ್ಸೆಕ್ಟ್ ಆಗತ್ತೋ ಅಂತ, ಇವೆರಡು ಎಲ್ಲಿ ಇದಾವಲ್ರಿ, ಎಲ್ಲಿ ಕೂಡ ಆಗತ್ತವಲ್ಲ ಅಲ್ಲಿ ಏನಪ್ಪಾ ಅಂತಂದ್ರೆ ಆ ಪಾಯಿಂಟ್ ಒಳಗೆ ಲೈನ್ ಪಾಸ್ ಆಗೋ ತರ ನಾವು ಒಂದು ಲೈನ್ ಅನ್ನ ಹಾಕೊಳ್ಳಂತ. ಓಕೆ, ಸೊ ಇದನ್ನ ನೋಡಿದ್ವಿ ಅಂತಂದ್ರೆ ಇದು ಈ ಆಂಗಲ್ ಎರಡು ಸೇರಿಸಿದ್ರೆ ನಮ್ಗೆ ಎಷ್ಟು ಇರ್ಬೇಕ್ರಿ, 180 ಡಿಗ್ರಿ ಇರ್ಬೇಕು. ಓಕೆ ರೈಟ್. ಸೊ ಅದು 180 ಡಿಗ್ರಿ ಇರಬೇಕು. ಇಲ್ಲ ಅಂತಂದ್ರೆ ದಟ್ ಈ ಎರಡು ಆಂಗಲ್ ಸೇರಿಸಿದ್ರೆ ನಮಗೆ 180 ಡಿಗ್ರಿ ಆಗ್ಬೇಕು. ಸೊ ಅದರ ಸಲುವಾಗಿ ನಾವು ಇದನ್ನ ಏನಂತಂದ್ರೆ ತಗೊಳ್ಳಂತಂದ್ರೆ ಇವೆರಡು ಸೇರಿಸಿದ್ರೆ 180 ಆಗ್ಬೇಕು. ಇದು 4 ಥೀಟಾ ಐತಿ ಅಂತಂದ್ರೆ ಇದೇನಾಗತ್ರಿ, 180 ಮೈನಸ್ 4 ಥೀಟಾ ಆಗ್ತತಿ. ಯಾಕಂದ್ರೆ ಎರಡು ಸೇರಿಸಿದ್ರೆ ನಮಗೆ 180 ಆಗ್ಬೇಕಲ್ರಿ, ಅದ್ರ ಸಲುವಾಗಿ. ಓಕೆ, ಸೊ ಇದು ಥೀಟಾ ಐತಂದ್ರೆ ಇದು ಎಷ್ಟಾಗತ್ರಿ, ಇದು ಎಷ್ಟಾಗತ್ತಂದ್ರೆ ಇದು ಥೀಟಾನ ಆಗ್ತತಿ. ಯಾಕಂತಂದ್ರೆ ಇವು ಎರಡು ಲೈನ್ ಪ್ಯಾರಲಲ್ ಅದಾವು. ಇದು ಏನಾಗತ್ರಿ, ಟ್ರಾನ್ಸ್ಫರ್ಸ್ ಆಕೈತಿ. ಈ ಆಂಗಲ್ ಎಷ್ಟಿರ್ತತಿ, ಈ ಆಂಗಲ್ ಅಷ್ಟೇ ಇರ್ತೈತಿ. ಹೌದಾ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಇದು 180 ಮೈನಸ್ 4 ಥೀಟಾ ಆಗಿತ್ತು ಅಂತಂದ್ರೆ ದಟ್ ಈ ಆಂಗಲ್ ಇಲ್ಲಿ ಬರುವಂತಹ ಆಂಗಲ್ ಏನಾಗಿರ್ತೈತಿ ಅಂತಂದ್ರೆ 180 ಮೈನಸ್ 4 ಥೀಟಾ ಆಗ್ತತಿ. ಯಾಕಂತಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಲೈನ್ ಹೆಂಗದರಿ, ಹಿಂಗದ. ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಇರ್ತೈತಿ. ಓಕೆ, ಇದು ಎರಡು ಆಂಗಲ್ ಸೇಮ್ ಇರ್ತಾವು. ಅಂದ್ರೆ ನಮ್ಗೆ ಈ ಆಂಗಲ್ ಸಿಕ್ತು, ಈ ಆಂಗಲ್ ಸಿಕ್ತು, ಇವೆರಡು ಸೇರಿಸಿದ್ರೆ ಎಷ್ಟದ್ರಿ, 90 ಡಿಗ್ರಿ ಅದ. ಅಂದ್ರೆ ನಾವಿಲ್ಲಿ ಏನ್ ಬರಿಬಹುದು ಅಂತಂದ್ರೆ 180 ಮೈನಸ್ 4 ಥೀಟಾ ಪ್ಲಸ್ ಥೀಟಾ ಇವೆರಡು ಸೇರಿಸಿದ್ರೆ ಎಷ್ಟಾಗತೈತಿ ಅಂತಂದ್ರೆ 90 ಡಿಗ್ರಿ ಆಗಾಕತೈತಿ. ಸರಿನಾ? 180 ಮೈನಸ್ 4 ಥೀಟಾ ಪ್ಲಸ್ ಥೀಟಾ ಅಂದ್ರೆ ಏನ್ ಬರ್ತೈತ್ರಿ, -4 ಪ್ಲಸ್ 1 ಅಂದ್ರೆ -3 ಥೀಟಾ ಇಸ್ ಈಕ್ವಲ್ ಟು 90. 3 ಥೀಟಾ ಆ ಕಡೆ ಹೋಗ್ಲಿ, 90 ಈ ಕಡೆ ಬರ್ಲಿ. 180 ಮೈನಸ್ 90 ಪ್ಲಸ್ ಇದ್ದಿದ್ದು ಈ ಕಡೆ ಹೋದ್ರೆ ಮೈನಸ್ ಆಗ್ತತಿ. ಈ -3 ಥೀಟಾ ಬಲಗಡೆ ಹೋದ್ರೆ ಪ್ಲಸ್ 3 ಥೀಟಾ ಆಗ್ತತಿ. 180 ಹೋಗಿ 90 ಹೋದ್ರೆ 90 ಇಸ್ ಈಕ್ವಲ್ ಟು 3 ಥೀಟಾ. 3 ಒಂದೇ 3 30 ಅಂದ್ರೆ ಥೀಟಾ ಈಕ್ವಲ್ ಟು ಎಷ್ಟು ಡಿಗ್ರಿ ಬರ್ತೈತಿ ಅಂತಂದ್ರೆ 30 ಡಿಗ್ರಿ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆ ರೈಟ್. ನಂತರ ಎರಡನೇ ಲೆಕ್ಕ. ಓಕೆ, ಸೊ ದಟ್ ನಾನ್ ನೋಡಿದ ಪ್ರಕಾರ ಈ ಎರಡನೇ ರೀತಿಯಾದಂತ ಲೆಕ್ಕ ಏನಪ್ಪಾ ಅಂದ್ರೆ ಒಂದು 2-3 ಸಾರಿ ಏನಂದ್ರೆ ಈ ರೀತಿಯಾದಂತ ಲೆಕ್ಕ ಬಂದ್ರಿ. ಭಾರಿ ಇಂಟ್ರೆಸ್ಟಿಂಗ್ ಅದ. ದಟ್ ಒಂದೊಂದು ಇದನ್ನೇನಪ್ಪಾ ಅಂದ್ರೆ ನೀಟಾಗಿ ನೋಡ್ಕೊತ ಹೋಗೋಣಂತ್ರಿ. ಇನ್ ದ ಗಿವನ್ ಫಿಗರ್ ಆಂಗಲ್ ಎ ಬಿ ಸಿ ಈಕ್ವಲ್ ಟು 120 ಡಿಗ್ರಿ. ಎ ಬಿ ಸಿ ಇದು 120 ಐತಿ. ಇಡಿಸಿ ಈಕ್ವಲ್ ಟು 100 ಡಿಗ್ರಿ. ಎ ಬಿ ಇಸ್ ಪ್ಯಾರಲಲ್ ಟು ಡಿ. ಎ ಬಿ ಡಿ ಏನಪ್ಪಾ ಅಂತಂದ್ರ ಪ್ಯಾರಲಲ್ ಐತಿ. ಓಕೆ, ದಟ್ then BCD is angle BCD angle ಎಷ್ಟಾಗಿರ್ತೈತಿ ಅಂತ ಇಲ್ಲಿ ಕೇಳಕತ್ತಾರ್ರಿ. ಓಕೆ ಸರಿ, ಇವೆರಡಕ್ಕೆ ಏನಪ್ಪಾ ಅಂತಂದ್ರೆ ಕಾಮನ್ ದಟ್ ಒಂದು ಟ್ರಾನ್ಸ್ಫರ್ಸ್ ಅದೇನ್ರಿ, ಎರಡು ಲೈನ್ ಅನ್ನು ಇಂಟರ್ಸೆಕ್ಟ್ ಮಾಡ್ತಾರ ಲೈನ್ ಅದನ್ನ ಅದರಿ. ಇದನ್ನೇನಾದ್ರೂ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಅಂದ್ರೆ ನಮ್ಗೆ ಈ ಲೈನ್ ಇಂಟರ್ಸೆಕ್ಟ್ ಆಗ್ತೈತಿ ಅಂತ ಹೇಳ್ಬೋದು. ಆದ್ರೆ ಈ ಆಂಗಲ್ ಗೆ ಸಂಬಂಧಪಟ್ಟಂಗ ಬೇಕಲ್ರಿ ನಮಗೆ. ಅದ್ರ ಸಲುವಾಗಿ ಏನ್ ಮಾಡೋಣ ಅಂತಂದ್ರೆ ನಾವು ಇಲ್ಲೊಂದು ಲೈನ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣಂತೆ. ಓಕೆ, ಇದು ಏನಾಗಿರ್ಲಿ ಅಂತಂದ್ರೆ ದಟ್ ಎ ಬಿ ಮತ್ತು ಡಿ ಏನಾಗಿರ್ಲಿ ಅಂತಂದ್ರೆ ಈ ಲೈನ್ ಪ್ಯಾರಲ್ ಆಗಿರೋ ತರ ಡ್ರಾ ಮಾಡ್ಕೊಳ್ಳಂತೆ. ಓಕೆ ರೈಟ್. ಇಲ್ಲಿ ಇದು 120 ಡಿಗ್ರಿ ಐತ್ರಿ. ದಟ್
ಈ ಲೈನ್ ಅನ್ನ ನಾ ಇಲ್ಲಿ ಹಾಕೋತೀನಿ, ಆ ನಂತರ ಈ ಲೈನ್ ಅನ್ನ ಇಲ್ಲಿ ಹಾಕೋತೀನಿ. ಇದು ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಫರ್ಸ್. ನೀವು ಇದನ್ನ ಡೈಗ್ರಾಮ್ ಅನ್ನ ದಟ್ ಸಪರೇಟ್ ಆಗಿ ಹಾಕೊಂಡ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತೈತ್ರಿ. ಇಲ್ಲೇ ನೋಡ್ಕೊಳಕ್ ಹೋದ್ವಿ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರುತ್ತೆ ಅದ್ರ ಸಲುವಾಗಿ. ಓಕೆ, ಸೊ ಇದು 120 ಡಿಗ್ರಿ ಐತಿ ಅಂತಂದ್ರೆ ದಟ್ ಈಗ ಇಲ್ಲಿ ಹೊರಗಡೆ ಏನಪ್ಪಾ ಅಂತಂದ್ರೆ ಇದು 120 ಡಿಗ್ರಿ ಆಗೈತಿ. ಕರೆಕ್ಟ್ ರೀ? ಓಕೆ, ಸೊ ದಟ್ ಇದಾಗ್ಬೋದು. ಇಲ್ಲ ಅಂತಂದ್ರೆ ದಟ್ ಇದು ಬೇಡ ರೀ, ನಾವು ಒಂದ್ ಕೆಲಸ ಮಾಡೋಣ ಅಂತ ಇಲ್ಲಿ ಅಗ್ದಿ ಈಸಿಯಾಗಿ ಇವೆರಡು ಆಂಗಲ್ ಸಿಕ್ಕು ಅಂದ್ರೆ ನಮ್ಗೆ ಈ ಆಂಗಲ್ ಆರಾಮಾಗಿ ಸಿಗ್ತೈತಿ. ಸೊ ಈಗ ಇದು 120 ಐತಿ ಅಂತಂದ್ರೆ ಇದು ಎಷ್ಟು ಇರ್ತೈತ್ರಿ? ಇದು 120 ಐತಿ ಅಂದ್ರೆ ಇದು ಎಷ್ಟು ಇರ್ತೈತಿ ಹೇಳಿಕ್ಕಾಗತ್ತಾ? ಆಗತ್ರಿ. ಯಾಕಂದ್ರೆ ಇವ್ ಎರಡು ಆಂಗಲ್ ಅನ್ನ ಸೇರಿಸಿದ್ರೆ ನಮ್ಗೆ ಏನ್ ಬರ್ತ್ರಿ? 180 ಡಿಗ್ರಿ ಬರ್ತೈತಿ. ಇದನ್ನ ನಾವು ಪ್ರಾಪರ್ಟೀಸ್ ನಾವು ನೋಡುವಾಗ ಹೇಳಿದ್ವಿ ಏನಂತಂದ್ರೆ ಒಂದು ಟ್ರಾನ್ಸ್ವರ್ಸ್ ಒಂದ ಸೈಡ್ ಇರುವಂತ ಇಂಟೀರಿಯರ್ ಆಂಗಲ್ಸ್ ಸಮ್ 180 ಡಿಗ್ರಿ ಆಗ್ತೈತಿ ಅಂತ. ಇದು 120 ಡಿಗ್ರಿ ಅಂತಂದ್ರೆ ಇದೆಷ್ಟಾಗತ್ರಿ? ಇದು 60 ಡಿಗ್ರಿ ಆಗುತ್ತೆ. ಎರಡು ಸೇರಿಸಿದ್ರೆ 180 ಆಗುತ್ತೆ. ಆಗುದಾ? ರೈಟ್. ಸೊ ಈ ರೀತಿ ಆಫ್ ಲೈನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಹೆಂಗದಾವ್ರಿ ಇವು? ದಟ್ ಇದು ಪ್ಯಾರಲೈನ್ಸ್ ಅದಾವು. ಟ್ರಾನ್ಸ್ವರ್ಸ್ ಹೆಂಗೈತ್ರಿ? ಹಿಂಗದ. ಇದು 100 ಡಿಗ್ರಿ ಅಂತಂದ್ರೆ ನಮಗ ಇಲ್ಲಿ ಈ ಆಂಗಲ್ ಅನ್ನ ಹೇಳಿಕ್ ಸಾಧ್ಯನಾ? ಸಾಧ್ಯ ರೀ. ಯಾಕ್ರಿ? ಇವೆರಡು ಸೇರಿಸಿದ್ರೆ ನಮ್ಗೆ ಏನ್ ಬರ್ಬೇಕು ಅಂತಂದ್ರೆ 180 ಡಿಗ್ರಿ ಬರಬೇಕು. ಓಕೆ, ಸೊ ಹಂಗಂದ್ರೆ ಇದು 100 ಡಿಗ್ರಿ ಆಗೈತೆ ಅಂದ್ರೆ ಇದನ್ನ ನಾವು ಹೇಳ್ಬೋದು ಇದು ಎಷ್ಟು ಡಿಗ್ರಿ ಆಗಿರ್ತೈತಿ ಅಂತಂದ್ರೆ 80 ಡಿಗ್ರಿ ಆಗಿರ್ತೈತಿ. ಎರಡು ಸೇರಿಸಿದ್ರೆ ನಮ್ಗೆ 180 ಬರ್ಬೇಕು. ಓಕೆ, ಸರಿ. ಹಾಗಂದ್ರೆ ಇದು ಯಾಕೆ ಸಿಕ್ತು? ಹೆಂಗ್ರಿ? ಈ ಮೂರು ಕೂಡಿಸಿದ್ರೆ ನಮ್ಗೆ ಏನ್ ಬರ್ಬೇಕು ಅಂದ್ರೆ 180 ಡಿಗ್ರಿ ಬರ್ಬೇಕು. ಅಂದ್ರೆ 60 ಪ್ಲಸ್ ಎಕ್ಸ್ ಪ್ಲಸ್ 80 ಇಸ್ ಈಕ್ವಲ್ ಟು 180 ಆಗ್ಬೇಕು. ಓಕೆ, 8 6 14 ಎಕ್ಸ್ ಪ್ಲಸ್ 140 ಇಸ್ ಈಕ್ವಲ್ ಟು 180. ಎಕ್ಸ್ ಇಸ್ ಈಕ್ವಲ್ ಟು 140 ಬಲಗಡೆ ಹೋದ್ರೆ ಏನಾಗತ್ರಿ? ಮೈನಸ್ 140 ಆಗುತ್ತೆ. 180 ಒಳಗೆ 140 ಹೋದ್ರೆ ಎಷ್ಟು ಉಳಿತೈತ್ರಿ? 40 ಡಿಗ್ರಿ ಉಳಿತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ರೈಟ್. ಸೊ ಈ ಒಂದು ಲೆಕ್ಕದ ಮೇಲೆ ಸ್ವಲ್ಪ ನಾವು ಹುಷಾರಾಗಿರೋಣ. ಈ ತರದ ನಮ್ಗೆ ಲೆಕ್ಕ ದಟ್ ಪದೇ ಪದೇ ಬಂದದ್ರಿ. ನಂತರ ಮೂರನೆಯ ಲೆಕ್ಕ ಏನದ ನೋಡ್ರಿ. ಇನ್ ಫಿಗರ್ ಎ ಬಿ ಇಸ್ ಪ್ಯಾರಲ್ ಟು ಸಿ ಡಿ, angle APQ equal to 60 degree. APQ equal to 60 degree. PRD equal to 105 degree. PRD 105 degree ಅದ. The measure of X is, ಈ X angle ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ಇದು ಸರಿ. ಈಗ ದಟ್ ಇಲ್ಲಿ ಇದನ್ನ ನೋಡಿವಿ ಅಂತಂದ್ರೆ ಮತ್ತೆ ನಾನು ಇಲ್ಲಿ ಡಯಾಗ್ರಾಮ್ ಅನ್ನು ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ದಟ್ ಎರಡು ಪ್ಯಾರಲ್ ಲೈನ್ಸ್ ಅದಾವ್ರಿ. AB is parallel to CD ಅಂತ ಹೇಳಾಕತ್ತಾರ. ಆ ನಂತರ ಈ PR ಅನ್ನ ನಾ ಹಾಕೋತೀನಿ. ಈ PR ಅನ್ನ ನಾ ಹಾಕಿದೆ ಅಂತಂದ್ರೆ ಇದು 60 ಪ್ಲಸ್ ಎಕ್ಸ್ ಏನಂತಂದ್ರೆ ಇಲ್ಲಿರುವಂತಹ ಆಂಗಲ್ ಈ ಆಂಗಲ್ಗೆ ಏನಾಗಿರ್ತೈತಿ? ಈಕ್ವಲ್ ಆಗಿರ್ತೈತಿ. ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆ, ಸರಿ. ಹಂಗಂದ್ರೆ ಇದು 105 ಆಗ್ಬೇಕು ಅಂತಂದ್ರೆ ದಟ್ ಇವೆರಡು ಸೇರಿಸಿದ್ರೆ ಇದು ಇದು ಏನಪ್ಪಾ 105ಕ್ಕೆ ಸಮ ಇರಬೇಕು. ಅಂದ್ರೆ 60 ಪ್ಲಸ್ ಎಕ್ಸ್ ಈಕ್ವಲ್ ಟು 105 ಡಿಗ್ರಿ. ಇದು 105 ಆಗಿತ್ತಂದ್ರೆ ಇದು ಟೋಟಲ್ 105 ಆಗಿರ್ತೈತಿ. ಇದು ಎರಡು ಸೇರಿಸಿದ್ರೆ ನಮ್ಗೆ 105 ಆಗಬೇಕು. ಅದ್ರ ಸಲುವಾಗಿ 60 ಪ್ಲಸ್ ಎಕ್ಸ್ ಈಕ್ವಲ್ ಟು 105 ಅಂತ ಬರ್ಕೋಬಹುದು. 60ನ್ನ ಬಲಗಡೆ ತಗೊಂಡು ಹೋದ್ರೆ ಇದೇನಾಗತ್ರಿ? 105. 60 ಬಲಗಡೆ ಹೋದ್ರೆ ಮೈನಸ್ 60 ಆಗುತ್ತೆ. 105 60 ಹೋದ್ರೆ ಏನ್ ಬರ್ತೈತ್ರಿ? 45 ಡಿಗ್ರಿ ಬರ್ತೈತಿ. ಸೊ ಆಪ್ಷನ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ರೈಟ್. ನಂತರ ನಾಲ್ಕನೆಯ ಲೆಕ್ಕ ಏನದ ನೋಡ್ರಿ. ಇನ್ ದ ಗಿವನ್ ಫಿಗರ್ AB is parallel to DE. AB DE ಗೆ ಪ್ಯಾರಲ್ ಐತಿ. ಓಕೆ, ಅಂಡ್ BC is parallel to EF. ಓಕೆ, ರೈಟ್. BC is parallel to EF. Angle DEF equal to 80 degree. DEF ಅನ್ನೋದು ಇದು 80 ಡಿಗ್ರಿ ಐತಿ. Then the value of ABC, angle ABC is, ಈ ABC angle ಏನಾಗಿರ್ತೈತಿ? ಈ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ರೈಟ್. ಸೊ ಈಗ ದಟ್ ಇದು 80 ಡಿಗ್ರಿ ಅಂತಂದ್ರೆ ದಟ್ ಈ ಆಂಗಲ್ ಅನ್ನ ನಾವು ಹೇಳ್ಬೋದು. ಯಾಕ? ಇದು 80 ಡಿಗ್ರಿ ಆಗಿತ್ತಂದ್ರೆ ಇದು ಸಹಿತ 80 ಡಿಗ್ರಿ ಆಗಿರ್ತೈತಿ. ಏನ್ರಿ? ದಟ್ ಕರೆಸ್ಪಾಂಡಿಂಗ್ ಆಂಗಲ್, ಅನುರೂಪ ಕೋನಗಳು. ಇದು 80 ಆಗಿತ್ತು ಅಂತಂದ್ರೆ ಇದು ಸಹಿತ 80 ಆಗಿರ್ತೈತಿ. ಸೊ ಇದು 80 ಆಗಿತ್ತಂದ್ರೆ ಇದು ಎಷ್ಟಾಗಿರ್ತೈತ್ರಿ? ಇದು ಏನಪ್ಪಾ ಅಂತಂದ್ರೆ 80 ಆಗಿರ್ತೈತಿ. ಅನುರೂಪ ಕೋನಗಳು, ದಟ್ ಇಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಓಕೆ, ದಟ್ ಇದು ನಾವು ಲೆಕ್ಕ ಸಾಲ್ವ್ ಮಾಡುವಂತ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ಬೋದು. ಆಪ್ಷನ್ 1 80 ಡಿಗ್ರಿ ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ರೈಟ್. ಇದ್ರ ಮೇಲೆ ನಮಗೇನಪ್ಪಾ ಅಂತಂದ್ರೆ ದಟ್ ಈಸಿ ಆಗಿರುವಂತಹ ಪ್ರಶ್ನೆಗಳು ಇರ್ತಾವ್ರಿ. ದಟ್ ಈ ಟಾಪಿಕ್ ಮೇಲೆ ದಟ್ ಪ್ರಾಬ್ಲಮ್ ಅನ್ನ ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಇನ್ನೊಂದಿಷ್ಟು ಲೆಕ್ಕಗಳನ್ನ ಡಿಸ್ಕಸ್ ಮಾಡೋಣ ಅಂತ.
ನೆಕ್ಸ್ಟ್ ಐದನೇ ಲೆಕ್ಕ ಏನಿದೆ ನೋಡ್ರಿ, ದ ಮೇಜರ್ ಆಫ್ ಆನ್ ಆಂಗಲ್ ಈಸ್ ಟ್ವೈಸ್ ದ ಮೇಜರ್ ಆಫ್ ಇಟ್ಸ್ ಸಪ್ಲಿಮೆಂಟರಿ ಆಂಗಲ್ ದೆನ್ ಇಟ್ಸ್ ಮೇಜರ್ ಈಸ್. ಓಕೆ, ದಟ್ ಒಂದು ಆಂಗಲ್ ನ ಮೇಜರ್ ಮಾಡ್ಲಿಕ್ಕೆ ಅದು ಏನಪ್ಪಾ ಅಂತಂದ್ರ ಅದ್ರ ಸಪ್ಲಿಮೆಂಟರಿ ಆಂಗಲ್ ಏನದಲ್ಲ ಅದ್ರ ಡಬಲ್ ಅದ ಅಂತ. ಓಕೆ, ಸೊ ಫಸ್ಟ್ ನಮ್ಗೆ ಏನಪ್ಪಾ ಅಂದ್ರೆ ದಟ್ ಎರಡನೇ ಆಂಗಲ್ ಗೊತ್ತಾಗ್ಲಿ ಅಂತ ನಾವು ಒಂದೇ ಆಂಗಲ್ ಬಗ್ಗೆ ನಾವು ಏನಂತಂದ್ರೆ ಕಂಡುಹಿಡ್ಲಿಕ್ಕೆ ಬರ್ತದೆ. ಓಕೆ, ಸೊ ದಟ್ ಈಗ ಆ ಇದು ಎರಡನೇ ಆಂಗಲ್ ಏನಾಗಿರ್ಲಿ ಅಂತಂದ್ರೆ ಎಕ್ಸ್ ಡಿಗ್ರಿ ಆಗಿರ್ಲಿ. ಓಕೆ, ದಟ್ ಎಕ್ಸ್ ಅಂತ ಅಷ್ಟೇ ಬರ್ಕೋತೇನ್ರಿ. ಆಂತರ ಎರಡನೇ ಆಂಗಲ್ ಏನಾಗ್ತಲ್ರಿ, ದಟ್ ನಾವು ಮೊದಲನೇ ಆಂಗಲ್ ಏನದಲ್ಲ ಇದ್ರ ಡಬಲ್ ಅದ ಅಂತ. ಓಕೆ, ಹಂಗಂದ್ರೆ ಇದೇನಾಗುತ್ತೆ 2x ಆಗುತ್ತೆ, 2x ಆಗುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ದೇ ಆರ್ ಸಪ್ಲಿಮೆಂಟರಿ. ಸಪ್ಲಿಮೆಂಟರಿ ಅಂದ್ರೆ ಏನ್ರಿ, ಇವೆರಡು ಆಂಗಲ್ ಸೇರಿಸಿದ್ರೆ ಏನಪ್ಪಾ ಅಂತಂದ್ರೆ 180 ಡಿಗ್ರಿ ಬರ್ತೈತಿ. ಓಕೆ, ಸೊ ಈ ಆಂಗಲ್ ಅದ್ರ ಸಪ್ಲಿಮೆಂಟರಿ ಆಂಗಲ್ ಡಬಲ್ ಐತಿ ಅಂತ ಹೇಳಕತ್ತಾನ. ಸರಿಡಾ, ರೈಟ್. ಸೊ ಎರಡೂ ಕೂಡಿಸಿದ್ರೆ ಎಷ್ಟು ಬರ್ತ್ರಿ, ದಟ್ 3x ಆಗುತ್ತೆ. 3x is equal to 180, 3 ಒಂದೇ 3, 3 6 18 ಮುಂದೊಂದು 0, x equal to 60 ಡಿಗ್ರಿ. ಓಕೆ, ಸೊ ಆಪ್ಷನ್ 2. ಓಕೆನಾ, ಇಲ್ಲ ರೀ, ದಟ್ ನಾವು ಆಕ್ಚುಲಿ ನಾವು ಕಂಡುಹಿಡಿಬೇಕಾಗಿದ್ದೇನಪ್ಪಾ ಅಂತಂದ್ರ ಈ ಆಂಗಲ್ ಅನ್ನ ಯಾವ್ದು ದೂರದೈತಲ್ಲ ಆ ಆಂಗಲ್ ಅನ್ನ ನಾವು ಕಂಡುಹಿಡಿಬೇಕಾಗಿದ್ದು. ಓಕೆ, ಸೊ ದಟ್ ಇಸ್ 2x ಅಂದ್ರೆ ಎಷ್ಟಾಗಿರ್ತೈತಿ ಅಂತಂದ್ರೆ 120 ಡಿಗ್ರಿ ಆಗಿರ್ತೈತಿ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ರೈಟ್. ನಂತರ ಆರನೇ ಲೆಕ್ಕ ಏನ್ ನೋಡ್ರಿ, ಇನ್ ಗಿವನ್ ಫಿಗರ್ OP bisects BOC. OP bisects BOC. BOC ಆಂಗಲ್ ಅನ್ನ OP bisect ಮಾಡ್ಲಿಕ್ಕೆ and OQ bisects AOC. OQ AOC ನ bisect ಮಾಡ್ಲಿಕ್ಕೆ then angle POQ is POQ. ಈ ಟೋಟಲ್ ಆಂಗಲ್ ಇದು ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರೆ. ಓಕೆ, ಸೊ ಮೊದಲು ದಟ್ ಏನಾಗಿರ್ಲಿ ಅಂತಂದ್ರೆ ದಟ್ ಇದು ಟೋಟಲ್ ಇವೆರಡು ಆಂಗಲ್ ಏನವ ಅಂತಂದ್ರೆ ಈಕ್ವಲ್ ಅದಾವ್ರಿ. ಸೊ ಈಕ್ವಲ್ ಅದಾವು ಅಂತಂದ್ರೆ ಇದು ಎಷ್ಟು ಇರ್ತೈತಿ, ಇದು ಅಷ್ಟೇ ಇರ್ತೈತಿ. ಇದು ಎಕ್ಸ್ ಅನ್ಕೊಂಡ್ವಿ ಅಂದ್ರೆ ಇದು ಸಹಿತ ಎಕ್ಸ್ ಇರ್ತೈತಿ. ಓಕೆ, ಅಂದ್ರೆ ಇವೆರಡು ಈಕ್ವಲ್ ಅದಾವು ಯಾಕಂದ್ರೆ ಇದು OP ಬೈಸೆಕ್ಟರ್ ಅದ. ಹಂಗಂದ್ರೆ ಇದು y ಇತ್ತು, ಇದು y ಆಗಿರ್ಲಿ, ಹಂಗಂದ್ರೆ ಇದು ಏನಾಗತ್ರಿ y ಆಗತ್ತೆ. ಓಕೆ, ನಾನು ಸ್ವಲ್ಪ ದಟ್ ಬೇರೆ ಇಂಕ್ ಅನ್ನ ಯೂಸ್ ಮಾಡ್ತೀನಿ ಸೊ ದಟ್ ನಮ್ ಕ್ಲಾರಿಟಿ ಸಿಗ್ತೈತಿ. ಓಕೆ, ಇದು ಎಕ್ಸ್ ಆಗಿತ್ತು ಅಂದ್ರೆ ಇದು ಎಕ್ಸ್ ಆಗಿರ್ತೈತಿ, ಇದು y ಆಗಿತ್ತು ಅಂತಂದ್ರೆ ಇದು y ಆಗಿರ್ತೈತಿ. ಓಕೆ, ಇಷ್ಟು ಸೇರಿಸಿದ್ರೆ ಎಷ್ಟು ಬರಾಗತ್ತೆ ನಮ್ಗೆ 180 ಡಿಗ್ರಿ ಬರಾಗತ್ತೆ. ಓಕೆ, ಸೊ ಇಲ್ಲಿ x ಪ್ಲಸ್ ಎಕ್ಸ್ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೀನಿ. ಏನಾಗತ್ರಿ 2x ಆಗುತ್ತೆ. ಇದು y ಪ್ಲಸ್ y ಅಂತಂದ್ರೆ ಏನಾಗತ್ರಿ 2y ಆಗುತ್ತೆ. ಎರಡು ಸೇರಿಸಿದ್ರೆ ಏನಾಗತ್ತೆ ಅಂತಂದ್ರೆ 180 ಡಿಗ್ರಿ. ಎರಡರೊಳಗೂ 2 ಕಾಮನ್ ತೆಗೆದ್ವಿ ಅಂತಂದ್ರೆ x ಪ್ಲಸ್ y ಈಸ್ ಈಕ್ವಲ್ ಟು 180. ಇವೆರಡರ ನಮಗೆ ಇಂಟು ಐತಿ, ಇದು ಈ ಕಡೆ ಹೋದ್ರೆ ಬಾಗ್ಲೇ ಆಗತ್ರಿ, ಕ್ಯಾನ್ಸಲ್ ಮಾಡ್ಬಿಡೋಣ. 2 ಒಂದೇ 2, 2 9 18 ಮುಂದೊಂದು 0 ಅಂದ್ರೆ x ಪ್ಲಸ್ y ಇಸ್ ಈಕ್ವಲ್ ಟು 90 ಡಿಗ್ರಿ. ಅವ್ರು ಕೇಳಿದ್ ಇವೆರಡನ್ನು ಕೂಡಿಸಿದ್ರೆ ಎಷ್ಟಾಗತ್ತೆ ಅಂತಲ್ರಿ. ಸೊ ಅವೆರಡು ಕೂಡಿಸಿದ್ರೆ ಎಷ್ಟಾಗತ್ತಪ್ಪ ಅಂತಂದ್ರೆ 90 ಡಿಗ್ರಿ ಆಗಿರ್ತೈತಿ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ರೈಟ್. ನಂತರ 7ನೇ ಲೆಕ್ಕ ಇಲ್ಲಿ ಏನ್ ಕೊಟ್ರ ನೋಡ್ರಿ, ಇನ್ ಫಿಗರ್ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ y. ದಟ್ ಸಿವಿಕ್ಸ್ ಡೈರೆಕ್ಟ್ ಆಗಿ ಇದು ಇಷ್ಟ ಕೊಟ್ಟಾರ್ರಿ. ಓಕೆ, ಆಗ್ಲಿ. ದಟ್ ಇದ್ರೊಳಗೆ ಏನಪ್ಪಾ ಅಂದ್ರೆ y ವ್ಯಾಲ್ಯೂ ಕಂಡಿಡ್ರಿ ಅಂತ ಹೇಳಕತ್ತಾರ. ಓಕೆ, ಸರಿ. ಇದನ್ನ ಫೈಂಡ್ ಮಾಡ್ಬೇಕು ಅಂತಂದ್ರೆ ನಮಗ ಒಂದು ಲೈನ್ ಒಂದು ಯಾವ್ದಾದ್ರು ಒಂದು ಸ್ಟ್ರೇಟ್ ಲೈನ್ ಒಳಗಿರುವಂತಹ 3 ಆಂಗಲ್ಸ್ ಗೊತ್ತಿದ್ವು ಅಂದ್ರೆ ನಾವು ಈಸಿಯಾಗಿ ಕಂಡುಹಿಡಿಬಹುದಾಗಿತ್ತು. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಾರಿ, ಇಲ್ಲಿ 5y ಕೊಟ್ರ, ಇಲ್ಲಿ 2y ಕೊಟ್ರ, ಇಲ್ಲಿ 5y ಕೊಟ್ರ. ಸರಿ, ಈಗ ದಟ್ ಈ ಎರಡು ಲೈನ್ಸ್ ಅನ್ನ ನೋಡಿದ್ರೆ ಯಾವ ಎರಡು ಲೈನ್ಸ್ ಅನ್ನ ನೋಡಿದ್ರಿ, CD ಮತ್ತೆ EF ಅನ್ನ ನೋಡಿದ್ರಿ. CD ಮತ್ತು EF ಅನ್ನ ನೋಡಿದ್ರಿ. CD ಮತ್ತು EF ಅನ್ನ ನೋಡಿದ್ವಿ ಅಂತಂದ್ರೆ ನಮಗ ಏನ್ ಕಾಣಿಸುತ್ತೆ, ಅದು ಈ ರೀತಿ ಅದ. CD ಮತ್ತು EF ನೋಡಿದ್ರೆ ಈ ರೀತಿ ಅದ. ಇದು ಕೆಳಗಡೆ ಏನೈತ್ರಿ, ಇದು 5y ಐತಿ. ಹಂಗಂದ್ರೆ ಇದು ಮೇಲ್ಗಡೆ ಏನಿರ್ತದ್ರಿ, ಇದು 5y ಇರ್ತೈತಿ. ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್, ಹೌದಾ. ಇದು 5y ಇತ್ತಂತಂದ್ರೆ ದಟ್ ಇಲ್ಲಿ ಮೇಲ್ಗಡೆ ಬರುವಂತ ಆಂಗಲ್ ಇದು ಸಹಿತ 5y ಆಗಿರ್ತೈತಿ. ಇದರಿಂದ ನಮ್ಗೆ ಏನ್ ಯೂಸ್ ಅಂತಂದ್ರೆ ಈ 3 ಆಂಗಲ್ ಅನ್ನ ಸೇರಿಸಿದ್ರೆ AB ಸ್ಟ್ರೇಟ್ ಲೈನ್ ಬರಾಕತೈತಿ. ಈ 3 ಆಂಗಲ್ ಸೇರಿಸಿದ್ರೆ ನಮ್ಗೆ ಏನ್ ಬರ್ತೈತಿ, ಸ್ಟ್ರೇಟ್ ಲೈನ್ ಬರ್ತೈತಿ. ಅಂದ್ರೆ ನಮ್ಗೆ ಅದೇನಾಗಿರ್ತೈತಿ ಅಂತಂದ್ರೆ ದಟ್ ಟೋಟಲ್ ಆಂಗಲ್ ಎಷ್ಟಾಗಿರ್ತೈತಿ ಅಂದ್ರೆ 180 ಡಿಗ್ರಿ ಆಗಿರ್ತೈತಿ. ಸೊ ಹಂಗಂದ್ರೆ 5y ಪ್ಲಸ್ 5y ಪ್ಲಸ್ 2y, 5 5 2 ಇಷ್ಟು ಸೇರಿಸಿದ್ರೆ ನಮಗೆ 180 ಡಿಗ್ರಿ ಬರಬೇಕು. 3 ಕೂಡಿಸಿದ್ರೆ 5 10 10 2 12 12y ಇಸ್ ಈಕ್ವಲ್ ಟು 180. 12 ಒಂದ್ಲೆ 12 12 ಒಂದ್ಲೆ 12 6 ಉಳಿತ್ರಿ 60 ಆಯ್ತು. 12 ಐದ್ಲೆ 60. y ಬೆಲೆ ಏನಾಗಿರ್ತೈತಿ ಅಂದ್ರೆ 15 ಡಿಗ್ರಿ ಆಗಿರ್ತೈತಿ. ಅವ್ರು ಕೇಳಿದ್ದೇನ್ರಿ ದಟ್ ಫೈಂಡ್ ದ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ y ಅಂದ್ರೆ ಸೊ y ವ್ಯಾಲ್ಯೂ 15 ಆಗಿರ್ತೈತಿ. ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ, ರೈಟ್. ಇದು 7ನೇ ಲೆಕ್ಕ ಆಗಿತ್ತು. ನಂತರ 8ನೇ ಲೆಕ್ಕ ಏನದ ನೋಡ್ರಿ,
In given figure, AB is parallel to CD. AB is parallel to CD. Okay. B and C is joined such that angle AB is equal to 65 degree. ABC ಇದನ್ನ ಜಾಯಿನ್ ಮಾಡಿದಾರ ಇದು ಎಷ್ಟು ಆಂಗಲ್ ಬರಾಕತೈತಿ ಅಂದ್ರೆ 65 ಡಿಗ್ರಿ ಬರಾಕತೈತಿ. ಓಕೆ. A line CE is drawn making an angle 35 degree. C ಅನ್ನೋದನ್ನ ಏನಪ್ಪಾ ಅಂದ್ರೆ 35 ಡಿಗ್ರಿ ಆಂಗಲ್ ಆಗೋ ತರ ಇದನ್ನ ಡ್ರಾ ಮಾಡಿದಾರ. With line CB with line CB ಇದು CB ಜೊತೆ ಏನಪ್ಪಾ ಅಂತಂದ್ರೆ ಈ CB ಜೊತೆ 35 ಡಿಗ್ರಿ ಫಾರ್ಮ್ ಮಾಡ್ಲಿಕ್ಕೆ ವಿತ್ ದ ಲೈನ್ CB. EF is drawn parallel to AB. EF AB ಗೆ ಏನಪ್ಪಾ ಅಂತಂದ್ರೆ ಪ್ಯಾರಲಲ್ ಐತಿ ಅಂತ ಹೇಳಾಕತ್ತಾರ. ಓಕೆ. ಸೊ AB ಓಕೆ as shown in figure. Then CEF ಈ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ. ಈ ಆಂಗಲ್ ವ್ಯಾಲ್ಯೂನ ಇದು ಈ ಆಂಗಲ್ ವ್ಯಾಲ್ಯೂ ಎಷ್ಟಾಗಿರ್ತೈತಿ ಅಂತ ಹೇಳಿ ಫೈಂಡ್ ಮಾಡಂತಾರ. ಓಕೆ ರೈಟ್. ಸೊ ಈಗ ಅದನ್ನ ನಾವು ಫೈಂಡ್ ಮಾಡಬೇಕು ಅಂತಂದ್ರೆ ನಮಗೆ ಈ ಆಂಗಲ್ ಗೊತ್ತಾದ್ರೆ ನಾವು ಈ ಆಂಗಲ್ ಅನ್ನ ಕಂಡುಹಿಡಿಯಬಹುದು. ಓಕೆ ರೈಟ್. ಸೊ ಮೊದಲೇ ನಮ್ಗೆ ಈ ಆಂಗಲ್ ಗೊತ್ತಾಗಬೇಕು ಅಂತಂದ್ರೆ ಈಗ ಈ 65 ಡಿಗ್ರಿ ಇದು 65 ಡಿಗ್ರಿ ಇತ್ತಂದ್ರೆ ಇದು ಟೋಟಲ್ ಆಂಗಲ್ ಎಷ್ಟಿರ್ತೈತ್ರಿ ಅದು 65 ಡಿಗ್ರಿ ಇರ್ತೈತಿ. ಯಾಕಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗಿರ್ತಾವು. ಓಕೆ ರೈಟ್. ಒಂದು ಲೈನ್ ಹಿಂಗದ ಒಂದು ಲೈನ್ ಹಿಂಗದ ಇದೊಂದು ಇದೇನಪ್ಪಾ ಅಂತಂದ್ರೆ ಟ್ರಾನ್ಸ್ಫರ್ಸ್ ಅದ ಅಂತಂದ್ರೆ ಇದು 65 ಆಗಿತ್ತಂತಂದ್ರೆ ಇದು 65 ಆಗಿರ್ತೈತಿ. ಇದು 65 ಇತ್ತಂದ್ರ ಇದು 65 ಇರ್ತೈತಿ. ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆ. ಇದು ಟೋಟಲ್ 65 ಐತಿ, ಇದು 35 ಐತಿ ಅಂತಂದ್ರೆ ದಟ್ ಇದೆಷ್ಟಾಗತ್ರಿ ಇದೆಷ್ಟಾಗತ್ತಂದ್ರ 65 ಒಳಗ 35 ಕಳೆದ್ರೆ ಎಷ್ಟು ಉಳಿದಿದಲ್ಲ ಆ ವ್ಯಾಲ್ಯೂ ಅದಾಗಿರ್ತೈತಿ. ಓಕೆ. ಸೊ ಹಂಗಂದ್ರೆ ದಟ್ ಆಂಗಲ್ ECD ಆಂಗಲ್ ECD is equal to ಟೋಟಲ್ ಇದು 65 ಅದ. ಓಕೆ. BCD ಮೈನಸ್ BCD ಆಂಗಲ್ BCD ಮೈನಸ್ ಆಂಗಲ್ ECD. ನೀವು ಎಕ್ಸಾಮ್ ಒಳಗ ಇಷ್ಟೆಲ್ಲ ಇನ್ ಡೀಟೇಲ್ ಬರೆಯುವಂತ ಅವಶ್ಯಕತೆ ಇರಲ್ಲ ರೀ. ದಟ್ ನಾನು ನಿಮ್ಗೆ ದಟ್ ಅರ್ಥ ಆಗ್ಲಿ ಅನ್ನೋ ಸಲ ಇಷ್ಟೆಲ್ಲ ಬರಿತಾ ಇದ್ದೀನಿ. ಓಕೆ. ಸೊ ECD ಬೇಕಾಗಿತ್ತು ಅಂದ್ರೆ ಟೋಟಲ್ 65 ಅದ. BCD 65 ಅದ ಕರೆಕ್ಟಾ. BCD ಟೋಟಲ್ ಇದು 65 ಅದ. ಟೋಟಲ್ ಇದು 65 ಅದ ಮೈನಸ್ 35 65 35 ಹೋದ್ರೆ ಇದು ಎಷ್ಟಾಗಿರ್ತೈತಿ ಅಂತಂದ್ರೆ 30 ಡಿಗ್ರಿ ಇರ್ತೈತಿ. ಯಾವುದು ಇದು 30 ಡಿಗ್ರಿ ಇರ್ತೈತಿ. ಹಂಗಂದ್ರೆ ಇದೆಷ್ಟು ಅಂತಂದ್ರೆ ಈಗ ಇವೆರಡು ಪ್ಯಾರಲ್ ಅದಾವು. ಇದು ಇದಕ್ಕೆ ಪ್ಯಾರಲ್ ಐತಂದ್ರೆ ಇವೆರಡು ಏನಾಗಿರ್ತಾವ ಅಂತಂದ್ರೆ ಪ್ಯಾರಲ್ ಆಗಿರ್ತಾವ. ಹಾಗಂದ್ರೆ ಇವು ಎರಡು ಆಂಗಲ್ ಅನ್ನ ಕೂಡಿಸಿದ್ರೆ ಎಷ್ಟು ಬರ್ತೈತ್ರಿ? ಎರಡು ಆಂಗಲ್ಸ್ ಅನ್ನ ಕೂಡಿಸಿದ್ರಿ ಏನಂತಂದ್ರೆ 180 ಡಿಗ್ರಿ ಬರ್ತೈತಿ. ಯಾಕಪ್ಪ ಅಂತಂದ್ರ ನಾವು ಕಲ್ತಿದ್ದೇವಿ ಒಂದು ಟ್ರಾನ್ಸ್ವರ್ಸ್ ದಟ್ ಒಂದ್ ಸೈಡ್ ಏನಪ್ಪಾ ಅಂತಂದ್ರೆ ಇಂಟೀರಿಯರ್ ಆಂಗಲ್ಸ್ ಸಮ್ಮು 180 ಡಿಗ್ರಿ ಆಗಿರ್ತೈತಿ ಅಂತ. ಓಕೆ. ದಟ್ ಇಸ್ ಇದು ECD ಪ್ಲಸ್ FEC. ಓಕೆ. ECD ಆಂಗಲ್ ECD ಪ್ಲಸ್ ಆಂಗಲ್ CEF is equal to 180 ಡಿಗ್ರಿ ಆಗಿರ್ತೈತಿ. ಇದು 30 ಆಗಿರ್ತಂತಂದ್ರೆ ಇದು ಎಷ್ಟಾಗಿರ್ತೈತಿ ಅಂತ ಕಂಡುಹಿಡಿಬೇಕಾಗ್ಯದ. ಓಕೆ. ದಟ್ ಆಂಗಲ್ CEF is equal to 180. 30 ಬಲಗಡೆ ಹೋದ್ರೆ ಏನಾಗತ್ರಿ ಮೈನಸ್ 30 ಆಗ್ತತಿ. 180 ಮೈನಸ್ 30 ಅಂದ್ರೆ ಇದೆಷ್ಟಾಗಿರ್ತೈತಿ 150 ಡಿಗ್ರಿ ಆಗಿರ್ತೈತಿ. ಆಪ್ಷನ್ಸ್ ಅನ್ನು ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗೈತೆ. ಓಕೆ. ಇದನ್ನ ಪಾಸ್ ಮಾಡ್ಕೊಂಡು ಕಾಲ್ ಮಾಡ್ಕೊಡ್ರಿ. ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋದಂತೆ. ನೆಕ್ಸ್ಟ್ 9th ಪ್ರಾಬ್ಲಮ್ ಏನದ ನೋಡ್ರಿ. ದಟ್ AB and CD are two parallel lines. PQ cuts AB and CD at E and F respectively. L is bisector of angle EFEB. If angle LEB equal to 35 degree, then angle CFQ is. ಓಕೆ. ಇದಕ್ಕೆ ನಮ್ಗೆ ಡಯಾಗ್ರಾಮ್ ಕೊಟ್ಟಿಲ್ರಿ. ಸೊ ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಈ ರೀತಿ ಪ್ರಶ್ನೆ ಓದಿದ್ರೆ ಅರ್ಥ ಆಗಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂತಂದ್ರೆ ಡಯಾಗ್ರಾಮ್ ಅನ್ನ ನಾವು ಹಾಕೊಂಡ್ಬಿಡೋಣ. ಏನೇನ್ ಹೇಳಕತ್ತಾರ್ರಿ? AB and CD are two parallel lines ಅಂತ ಹೇಳಕತ್ತಾರ. ABCD. ಓಕೆ. ಇವು ಎರಡು ಏನಪ್ಪಾ ಅಂತಂದ್ರೆ ಪ್ಯಾರಲ್ ಲೈನ್ಸ್ ಅದಾವು. ಅದಾದ ನಂತರ PQ cuts AB and CD at E and F. ಓಕೆ. ದಟ್ PQ ಏನ್ ಮಾಡಕತ್ತೈತ್ರಿ ಇದು ದಟ್ AB PQ cuts AB and CD at E and F. ಸೊ ಈ ಪಾಯಿಂಟ್ E ಅದ, ಈ ಪಾಯಿಂಟ್ ಏನದರಿ F ಅದ. ಓಕೆ ರೈಟ್. ರೆಸ್ಪೆಕ್ಟಿವ್ಲಿ EL is bisector of FEB. ಇದರದ್ದು ಏನಪ್ಪಾ ಅಂದ್ರೆ ಬೈಸೆಕ್ಟರ್ ಏನಂತಂದ್ರೆ EL ಐತಿ ಅಂತ ಹೇಳಕತ್ತಾರೆ. ಓಕೆ. CFQ. ಓಕೆ ರೈಟ್. ಇದು ಬೈಸೆಕ್ಟರ್ ಅದ. EL is bisector of FEB. ಕರೆಕ್ಟಾ?
ಓಕೆ LEB ಈಕ್ವಲ್ ಟು 35 ಡಿಗ್ರಿ, LEB ಈಕ್ವಲ್ ಟು 35 ಡಿಗ್ರಿ, LEB ಇದು 35 ಡಿಗ್ರಿ ಅದ. ಓಕೆ ಸೊ ದೆನ್ CFQ ಈಸ್ ದಟ್ ಈ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ ರೈಟ್. ಸೊ ಇದೇನಪ್ಪಾ ಅಂದ್ರೆ ಇದು ಬೈಸೆಕ್ಟರ್ ಅದ ಅಂತಂದ್ರೆ ದಟ್ ಇವೆರಡು ಆಂಗಲ್ ಏನಾಗಿರ್ತಾವ್ರಿ ಈಕ್ವಲ್ ಇರ್ತಾವ. ಇದು 35 ಇತ್ತಂದ್ರೆ ಇದು ಸಹಿತ 35 ಇರ್ತೈತಿ. ಬರ್ಕೊಂಡ್ಬಿಡೋಣ ಇಲ್ಲಿ. ರೈಟ್, ಇದು 35 ಇದ್ರೆ ಏನಾಗಿರ್ತೈತ್ರಿ, ಇದು 35 ಇತ್ತು. ಟೋಟಲ್ ಎಷ್ಟೈತ್ರಿ, ಅದು 70 ಆಯ್ತು ಸರ್. ಮತ್ತೆ ಇಲ್ಲಿ 70 ಅನ್ನೋದು ಏನಂದ್ರೆ ಅಕ್ಯೂಟ್ ಆಂಗಲ್ ಆಗ್ತೈತಿ, ಬಟ್ ಇಲ್ಲಿ ಆಬ್ವಿಯಸ್ ಆಂಗಲ್ ಬರಾಕತ್ತಲ್ಲ. ನಮ್ ಕನ್ಸ್ಟ್ರಕ್ಷನ್ ಆ ರೀತಿ ಮಾಡ್ಕೊಂಡಿದೀವಿ, ಇಲ್ಲಿ ದಟ್ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ನಮ್ಮ ಆನ್ಸರ್ ಲಾಸ್ಟ್ ಬರೋದು ಕರೆಕ್ಟ್ ಆಗಿರ್ತೈತಿ. ಓಕೆ ಇದು ಟೋಟಲ್ ಎಷ್ಟೈತ್ರಿ, ಇದು 70 ಡಿಗ್ರಿ ಆಯ್ತು. ಓಕೆ ರೈಟ್, ಹಂಗಂದ್ರೆ ಆಂಗಲ್ FEB, ಆಂಗಲ್ FEB is equal to 35 plus 35 that is equal to 70 degree. ರೈಟ್, ನಮಗ ಈ AEF ಸಿಕ್ತಂತಂದ್ರೆ CFQ ಸಿಕ್ತತ್ರಿ. ಸೊ AEF ಅನ್ನೋದು ಇದು ಏನಾಗಿರ್ತೈತಿ ಅಂತಂದ್ರೆ ಈ ಎರಡು ಆಂಗಲ್ ಅನ್ನ ಸೇರಿಸಿದ್ರೆ ನಮಗೆ 180 ಡಿಗ್ರಿ ಬರಬೇಕು. ಹೌದಾ? ಹಂಗಂದ್ರೆ ಆಂಗಲ್ AEF is equal to ಟೋಟಲ್ 180 ಡಿಗ್ರಿ. ಇವು ಇದೇ ಏನಾಯ್ತು ಅಂದ್ರೆ 70 ಡಿಗ್ರಿ ಐತಿ, ಅಂದ್ರೆ ಇದು ಎಷ್ಟು ಬಂತ್ರಿ, 110 ಡಿಗ್ರಿ ಬರ್ತೈತಿ. ಓಕೆ ಸೊ ಇದು ಏನಂತಂದ್ರೆ 110 ಡಿಗ್ರಿ ಐತಿ ಅಂತಂದ್ರೆ ಇದು 110 ಡಿಗ್ರಿ ಅಂತಂದ್ರೆ ಇದು ಸಹಿತ ಏನಾಗಿರ್ತೈತಿ ಅಂತಂದ್ರೆ 110 ಡಿಗ್ರಿ ಆಗಿರ್ತೈತಿ. ಯಾಕಂತಂದ್ರ ದೇ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಇವೆರಡು ಏನದವ್ರಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದಾವು. ಅದ್ರ ಸಲುವಾಗಿ ಆಂಗಲ್ CFQ is equal to ಏನಾಗಿರ್ತೀರಿ, 110 ಡಿಗ್ರಿ ಆಗಿರ್ತೈತಿ. ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆ ಸೊ ಕನ್ಸ್ಟ್ರಕ್ಷನ್ ಒಳಗೆ ಏನಪ್ಪಾ ಅಂತಂದ್ರೆ ದಟ್ ನಮ್ಗ ದಟ್ ಅಲ್ಲಿ ಅಕ್ಯೂಟ್ ಆಂಗಲ್ ಇದ್ರೆ ಇಲ್ಲಿ ಆಪೋಸಿಟ್ ಆಂಗಲ್ ಬರ್ಬೋದು, ಆಪೋಸಿಟ್ ಆಂಗಲ್ ಇದ್ರೆ ಅಕ್ಯೂಟ್ ಆಂಗಲ್ ಬರ್ಬೋದು. ಇದ್ರ ಬಗ್ಗೆ ಏನಾದ್ರೂ ವರಿ ಆಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಆನ್ಸರ್ ಹೆಂಗಿದ್ರು ಸಹಿತ ಉತ್ತರ ಅದೇ ಬಂದಿರ್ತೈತಿ. ನಾವಿಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ, ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ವರಿ ಆಗುವಂತ ಅವಶ್ಯಕತೆ ಏನಿಲ್ಲ. ಓಕೆ ರೈಟ್. ನಂತರ 10ನೆಯ ಲೆಕ್ಕ ಏನದ ನೋಡ್ರಿ, ದಟ್ 10th ಪ್ರಾಬ್ಲಮ್. In the given figure, if EC is parallel to AB, EC is parallel to AB, ECD is equal to 70 degree. ECD ಅನ್ನೋದು ಏನಪ್ಪಾ ಅಂದ್ರೆ 70 ಡಿಗ್ರಿ ಅದ. BDO equal to 20 degree. BDO 20 degree ಐತಿ. That then angle OBD is OBD ಎಲ್ಲದ್ರಿ, OBD ಈ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರೆ. ಓಕೆ ರೈಟ್, ನಮ್ಗೆ ಈ ಆಂಗಲ್ ಗೆ ಏನಪ್ಪಾ ಅಂದ್ರೆ ಈ ಪ್ಯಾರಲೈನ್ಸ್ ಏನಾದ್ರೂ ಸಂಬಂಧ ಇದೆಯಾ? ಡೈರೆಕ್ಟ್ ಆಗಿ ಸಂಬಂಧ ಇಲ್ಲ ರೀ. ದಟ್ ಇನ್ನೊಂದು ಅರ್ಥದೊಳಗೆ ಏನಪ್ಪಾ ಅಂದ್ರೆ ಸಂಬಂಧ ಇರ್ತೈತಿ. ಯಾವ ರೀತಿ ಅಂತಂದ್ರೆ ಇವೆರಡು ಮೊದಲಕ್ಕೆ ಏನಪ್ಪಾ ಅಂದ್ರೆ ಪ್ಯಾರಲೈನ್ಸ್ ಅದಾವ್ರಿ. ಇವೆರಡು ಪ್ಯಾರಲೈನ್ಸ್ ಅದಾವ. ಹೌದಾ? ಇವೆರಡು ಪ್ಯಾರಲೈನ್ಸ್ ಅದಾವ. ಯಾವ್ಯಾವ್ರಿ? ದಟ್ EC ಮತ್ತು AB. ನಾವ್ ಹೇಳ್ತಾ ಇಲ್ಲ, ಅವರೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ ಸೊ ಈಗ ಇವೆರಡು ಪ್ಯಾರಲೈನ್ಸ್ ಅದಾವ ಅಂತಂದ್ರೆ ಇದು CD ಅನ್ನೋದು ಟ್ರಾನ್ಸ್ವರ್ಸ್ ಐತಿ. ಈ ಎರಡು ಆಂಗಲ್ ಏನಾಗಿರ್ತಾವ್ರಿ, ದಟ್ ಕರೆಸ್ಪಾಂಡಿಂಗ್ ಆಂಗಲ್ ಆಗಿರ್ತಾವು. ಇದು 70 ಡಿಗ್ರಿ ಆಗಿರುತ್ತೆ ಅಂತಂದ್ರೆ ಇದು ಸಹಿತ 70 ಡಿಗ್ರಿ ಆಗಿರ್ತೈತಿ. ಓಕೆ ಸೊ ಇದು 70 ಡಿಗ್ರಿ ಆಯ್ತು. ಹಂಗಂದ್ರೆ ಇದನ್ನ ವ್ಯಾಲ್ಯೂ ಕಂಡುಹಿಡಿದ ಹೆಂಗ್ರಿ, ಇದ್ರ ವ್ಯಾಲ್ಯೂ ಕಂಡುಹಿಡಿದ ಹೆಂಗಂತಂದ್ರೆ ಇದು ಟ್ರಯಾಂಗಲ್ ಅದ. BDO ಅನ್ನೋದು ಏನಪ್ಪಾ ಅಂದ್ರೆ ಟ್ರಯಾಂಗಲ್ ಅದ. ಸೊ ಈಗ ಈ 70 ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ ಇದು ಇಂಟೀರಿಯರ್ ಆಂಗಲ್ ಒಳಗ ಇಂಟೀರಿಯರ್ ಆಂಗಲ್ ಇದನ್ ಬಿಟ್ಟು ಉಳಿದ ಎರಡು ಆಂಗಲ್ಸ್ ಸಮ್ಮಿಗೆ ಈಕ್ವಲ್ ಆಗಿರ್ತೈತಿ. ಅಂದ್ರೆ ಆಂಗಲ್ ಅವ್ರ ಏನ್ ಕೇಳ್ರಿ, OBD ಆಂಗಲ್ OBD ಪ್ಲಸ್ ODB ಅದನ್ನೇ ಬರ್ದಾರ, ಇಲ್ಲ BDO ಅಂತ ಬರ್ದಾರ, ತೊಂದ್ರೆ ಇಲ್ಲ. ಓಕೆ BDO ಇವು ಎರಡನ್ನೂ ಕೂಡಿಸಿದ್ರೆ ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಈಕ್ವಲ್ ಆಗಿರ್ತೈತಿ, ಅದು 70 ಡಿಗ್ರಿ ಐತಿ. ಓಕೆ ರೈಟ್. OBD ಅಂದ್ರೆ ಏನೈತ್ರಿ, OBD ಅನ್ನು ನಾವು ಫೈಂಡ್ ಮಾಡ್ಬೇಕಾಗೈತಿ. ದಟ್ ಈಸ್ OBD ಪ್ಲಸ್ BDO ಅಂದ್ರೆ ಏನೈತ್ರಿ, BDO ಅಂತಂದ್ರೆ 20 ಡಿಗ್ರಿ ಐತಿ, ಇಸ್ ಈಕ್ವಲ್ ಟು 70. ಸೊ ಆಂಗಲ್ OBD ಇಸ್ ಈಕ್ವಲ್ ಟು 70 ಮೈನಸ್ 20 ಅಂದ್ರೆ ಇದೆಷ್ಟು ಬರ್ತ್ರಿ, 50 ಡಿಗ್ರಿ ಬರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ ರೈಟ್. ಈಗ ಒಂದಿಷ್ಟು ಏನಪ್ಪಾ ಅಂದ್ರೆ ಒಂದಿಷ್ಟು ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಜನಕ್ಕೆ ಈ ರೀತಿ ಅನಿಸ್ಬೋದು, ಏನಂತ ಇದು 70 ಐತಿ, ಹಂಗಂದ್ರೆ ಇದು ಒಳಗಲ್ದ ಇದೇನಪ್ಪಾ ಅಂದ್ರೆ ಕೋಲಿನಿಯರ್ ಆಗಿರ್ತವೆ. ಇದು 70 ಇದ್ರೆ ಇದು 110 ಆಗುತ್ತೆ. ಇದು 110 ಇದ್ರೆ 110 ಪ್ಲಸ್ ಇದು ಈ ಮೂರು ಆಂಗಲ್ಸ್ ಎಷ್ಟು 180 ಆಗಬೇಕು. 110 ಪ್ಲಸ್ 20 130. ಇನ್ನು ಎಷ್ಟು ಕೂಡಿಸ್ಬೇಕ್ರಿ, 180 ಆಗ್ಬೇಕಂದ್ರ 50 ಕೂಡಿಸ್ಬೇಕು. ಸೊ ಹಂಗ್ ಮಾಡಿದ್ರು ಸಹಿತ ನಮ್ಗೆ ಆನ್ಸರ್ ಅದೇ ಬಂದಿರ್ತೈತಿ. ನಮಗ ಮೆಥಡ್ ಬೇರೆ ಬೇರೆ ಆಗ್ಬೋದು, ಬರುವಂತ ಉತ್ತರ ಸೇಮ್ ಆಗಿರ್ತೈತಿ. ಆಗ್ಬೋದಾ? ರೈಟ್. ನಂತರ 11ನೆಯ ಲೆಕ್ಕ ಏನ್ ನೋಡ್ರಿ, ಇನ್ ದ ಗಿವನ್ ಫಿಗರ್ PQ is parallel to RS. PQ is parallel to RS. ಓಕೆ QPT equal to 115 ಡಿಗ್ರಿ. ಓಕೆ 115 ಡಿಗ್ರಿ. PTR equal to 20 ಡಿಗ್ರಿ. PTR ಓಕೆ 1 ಸೆಕೆಂಡ್.
ಪಿ ಟಿ ಆರ್ ಈಕ್ವಲ್ ಟು 20 ಡಿಗ್ರಿ. ಇಲ್ಲ ನೋಡಿ ಪಿ ಟಿ ಆರ್ 20 ಡಿಗ್ರಿ ಅದ. ಓಕೆ, ದೆನ್ ಎಸ್ ಆರ್ ಟಿ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ ರೈಟ್, ಇದು 118 ಡಿಗ್ರಿ ಆಗಿತ್ತು ಅಂತಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಬಂದಿತ್ತಂದ್ರೆ ನಾವು ಅದನ್ನ 118 ಡಿಗ್ರಿ ಅಂತ ಅನ್ಬೋದಾಗಿತ್ತು. ಬಟ್ ಇದೇನಪ್ಪಾ ಅಂತಂದ್ರೆ ಇದು ಮೇಲ್ಗಡೆ ಐತ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಗೇನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಪ್ಯಾರಲ್ ಲೈನ್ ಇತ್ತಂದ್ರೆ ನಮ್ಗೆ ಈಸಿ ಆಗಿರ್ತಿತ್ತು. ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಏನ್ ಪಾಯಿಂಟ್ ಅದಲ್ರಿ, ಇದನ್ನ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದು ಪ್ಯಾರಲ್ ಲೈನ್ ಹಾಕೋಣ. ಓಕೆ, ಇದರಿಂದ ಏನಾಗ್ತತಿ ಅಂತಂದ್ರೆ ಇದು 115 ಡಿಗ್ರಿ ಇತ್ತಂದ್ರೆ ಇದು ಎಷ್ಟಾಗಿರ್ತೈತ್ರಿ, ಇದು ಸಹಿತ 115 ಡಿಗ್ರಿ ಆಗಿರ್ತೈತಿ. ಇಂಕ್ ಚೇಂಜ್ ಮಾಡೋಣ, ಕನ್ಫ್ಯೂಸ್ ಆಗೋದು ಬೇಡ. ರೈಟ್, ಇದೇನಾಗಿರ್ತೈತಿ, ಇದು 115 ಡಿಗ್ರಿ ಇದ್ರೆ ಇದು ಸಹಿತ 115 ಡಿಗ್ರಿ ಆಗಿರ್ತೈತಿ. ಯಾಕಂತಂದ್ರ 11ನೇ ಲೆಕ್ಕ. ಯಾಕಂತಂದ್ರ ಇವು ಎರಡು ಪ್ಯಾರಲ್ ಲೈನ್ಸ್ ಅದಾವ್ರಿ, ಇವೆರಡು ಪ್ಯಾರಲ್ ಲೈನ್ಸ್ ಅದಾವು. ಒಂದ್ ಸೆಕೆಂಡ್ ಸಾರಿ ನಾವು ಈ ಎರಡು ಪ್ಯಾರಲ್ ಲೈನ್ಸ್ ಬಗ್ಗೆ ಮಾತಾಡ್ಲಿಕ್ಕಿದ್ದೀವಿ. ಸೊ ಇಲ್ಲಿ ಎರಡು ಪ್ಯಾರಲ್ ಲೈನ್ಸ್ ಅದಾವು, ಇಲ್ಲಿ ಒಂದು ಟ್ರಾನ್ಸ್ಫರ್ಸ್ ಐತಿ ಅಂತಂದ್ರೆ ಈ ಆಂಗಲ್ ಮತ್ತೆ ಈ ಆಂಗಲ್ ಎರಡು ಈಕ್ವಲ್ ಆಗಿರ್ತಾವ. ದೇ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಓಕೆ, ಈಗ ಈ ಎರಡು ಪ್ಯಾರಲ್ ಲೈನ್ಸ್ ಅನ್ನು ನೋಡಿದ್ವಿ ಅಂತಂದ್ರೆ ಈ ಆಂಗಲ್ ಏನಾಗತ್ರಿ, ಕರೆಸ್ಪಾಂಡಿಂಗ್ ಆಂಗಲ್ ಆಗ್ತತಿ. ಯಾಕಂದ್ರ ಅದು ಈ ರೀತಿ ಅದ ನೋಡ್ರಿ, ಎರಡೇ ಪ್ಯಾರಲ್ ಲೈನ್ಸ್ ಹಿಂಗ್ ಅದಾವು, ಒಂದು ಟ್ರಾನ್ಸ್ಫರ್ಸ್ ಹಿಂಗ್ ಐತಿ. ಇಲ್ಲಿ ಇದು 115 ಡಿಗ್ರಿ ಆಗಿತ್ತ, ಇದು 115 ಡಿಗ್ರಿ ಆಗಿರ್ತೈತಿ. ಇದು 115, ಇದು 115, ಇದು 115 ಇದ್ದಿದ್ದಕ್ಕೆ ಇದು ಇಷ್ಟೇ ಆಂಗಲ್. ಯಾವ ಆಂಗಲ್ ರೀ, ಇದು ಇಷ್ಟೇ ಆಂಗಲ್ 115 ಡಿಗ್ರಿ ಆಗಿರ್ತೈತಿ. ಈ ಕೆಳಗಲ್ ಆಂಗಲ್ ನಮ್ಗೆ ಗೊತ್ತಾಯ್ತು ಅಂತಂದ್ರೆ ಈಸಿ ಆಗ್ತೈತಿ. ಓಕೆ, ಅದನ್ನು ಕಂಡುಹಿಡಿದು ಬಿಡೋಣ. ಹೆಂಗಂತಂದ್ರೆ ಇಲ್ಲಿ ಎರಡು ಪ್ಯಾರಲ್ ಲೈನ್ಸ್ ಅದಾವು, ಆ ನಂತರ ಇಲ್ಲಿ ಒಂದು ಟ್ರಾನ್ಸ್ಫರ್ಸ್ ಐತಿ. ಓಕೆ, ಇದು 20 ಡಿಗ್ರಿ ಆಗಿತ್ತು ಅಂತಂದ್ರೆ ಇಲ್ಲಿ ಬರುವಂತ ಈ ಆಂಗಲ್ ಸಹಿತ ಏನಾಗಿರ್ತೈತ್ರಿ, 20 ಡಿಗ್ರಿ ಆಗಿರ್ತೈತಿ. ಓಕೆ, ಮೇಲ್ಗಡೆ 115 ಡಿಗ್ರಿ ಬರಾಗತೈತಿ, ಕೆಳಗಡೆ 20 ಡಿಗ್ರಿ ಬರಾಗತೈತಿ. 115 ಪ್ಲಸ್ 20 ಮಾಡಿದ್ವಿ ಅಂದ್ರೆ ನಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. 115 ಪ್ಲಸ್ 20 ಅಂದ್ರೆ 135. ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ನಾವು ಈ ರೀತಿ ಮಾಡಿದ್ರೆ ಸಹಿತ ನಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. ನೆಕ್ಸ್ಟ್ 12ನೇ ಲೆಕ್ಕ ಏನದ ನೋಡ್ರಿ, ಇಫ್ ದ ರೇಷಿಯೋ ಬಿಟ್ವೀನ್ ಟೂ ಕಾಂಪ್ಲಿಮೆಂಟರಿ ಆಂಗಲ್ಸ್ ಈಸ್ 2:3, ದೆನ್ ದ ಆಂಗಲ್ಸ್ ಆರ್. ಎರಡು ಆಂಗಲ್ಸ್ ಅದಾವ್ರಿ, ಆ ಎರಡು ಆಂಗಲ್ ಏನದಾವ್ರಿ, ಕಾಂಪ್ಲಿಮೆಂಟರಿ ಅದಾವು. ಅವುಗಳ ರೇಷಿಯೋ 2:3 ಐತಿ. ಹಂಗಂದ್ರೆ ಆ ಎರಡು ಆಂಗಲ್ಸ್ ಏನಾಗಿರ್ತಾವ ಅಂತ ಕೇಳಕತ್ತಾರಿ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನ್ರಿ, ಅವು ಎರಡರದ್ದು ಸಮ್ಮು 90 ಡಿಗ್ರಿ ಆಗಿರ್ಬೇಕು. ಹೌದಾ? ಸೊ ಹಂಗಂದ್ರೆ ಅವು ಯಾವ ರೇಷಿಯೋ ಒಳಗದಾವ್ರಿ, 2:3 ರೇಷಿಯೋ ಒಳಗದಾವು. ಹಂಗಂದ್ರೆ ಎರಡಕ್ಕೂ ಎಕ್ಸ್ ಅನ್ನ ನಾವು ಇಂಟು ಮಾಡೋಣ. ಎರಡಕ್ಕೂ ಎಕ್ಸ್ ನಿಂದ ಇಂಟು ಮಾಡಿದ್ರೆ ಇದೇನಾಗತ್ರಿ, ಇದು 2x ಆಗತ್ತೆ ಪ್ಲಸ್ 3x. ಒಂದು 2x ಅದ, ಇನ್ನೊಂದು 3x ಅದ, ಎರಡೂ ಸೇರಿಸಿದ್ರೆ ನಮ್ಗೆ ಎಷ್ಟದ್ರಿ ಆಂಗಲ್ 90 ಡಿಗ್ರಿ ಐತಿ. ಯಾಕಂದ್ರೆ ಅವು ಕಾಂಪ್ಲಿಮೆಂಟರಿ ಅದಾವು. ಓಕೆ ರೈಟ್, ಹಂಗಂದ್ರೆ ಎರಡು ಸೇರಿಸಿದ್ರೆ 5x ಇಸ್ ಈಕ್ವಲ್ ಟು 90. 5 ಒಂದ್ಲೆ 5, 5 ಒಂದ್ಲೆ 5, 4 ಉಳಿತು, 5 ಎಂಟ್ಲೆ 40. ಎಕ್ಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ 18 ಡಿಗ್ರಿ. ಇದೇನ್ರಿ ಉತ್ತರ? ಇದಲ್ಲ. ಈಗ ಒಂದ್ ಆಂಗಲ್ 2x ಐತಿ, ಇನ್ನೊಂದ್ ಆಂಗಲ್ 3x ಐತಿ. ಅಂದ್ರೆ 18 ಎರಡ್ಲೆ 36x ಒಂದು, 18 ಮೂರ್ಲೆ 54 ಇನ್ನೊಂದು. ಸೊ 36 ಮತ್ತು 54 ಡಿಗ್ರಿ ಆಗಿರ್ತಾವು. ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆನಾ? ರೈಟ್, ನಂತರ 13ನೇ ಲೆಕ್ಕ ಏನದ ನೋಡ್ರಿ, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟರಿ ಆಂಗಲ್ಸ್ ಈಸ್ 40 ಡಿಗ್ರಿ, ದೆನ್ ದ ಆಂಗಲ್ಸ್ ಆರ್. ಇಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಬಗ್ಗೆ ಕೇಳಿದ್ರಿ, ಇಲ್ಲಿ ಸಪ್ಲಿಮೆಂಟರಿ ಆಂಗಲ್ಸ್ ಬಗ್ಗೆ ಕೇಳಾಕತ್ತಾರ. ಎರಡು ಆಂಗಲ್ಸ್ ಏನ್ರಿ, ಎರಡು ಸಪ್ಲಿಮೆಂಟರಿ ಆಂಗಲ್ಸ್ ನಡಬರ್ಕ ಡಿಫರೆನ್ಸ್ ಎಷ್ಟದ ಅಂತಂದ್ರೆ 40 ಡಿಗ್ರಿ ಐತಿ. ಹಂಗಂದ್ರ ಆ ಎರಡು ಆಂಗಲ್ಸ್ ಯಾವಾಗಿರ್ತಾವ ಅಂತ ಕೇಳಾಕತ್ತಾರ. ಓಕೆ, ಸಪ್ಲಿಮೆಂಟರಿ ಅಂದ್ರೆ ಏನ್ರಿ, ಎರಡು ಸೇರಿಸಿದ್ರೆ ನಮ್ಗೆ ಎಷ್ಟು ಬರ್ಬೇಕ್ರಿ, 180 ಡಿಗ್ರಿ ಬರ್ಬೇಕು. ಕರೆಕ್ಟಾ? ರೈಟ್, ಒಂದು ಆಂಗಲ್ ಎಕ್ಸ್, ಇನ್ನೊಂದು ಆಂಗಲ್ ವಾಯ್ ಅಂತ ಅನ್ಕೊಂಡ್ವಿ ಅಂತಂದ್ರೆ, ಒಂದು ಎಕ್ಸ್ ಇನ್ನೊಂದು ವಾಯ್ ಅಂತ ಅನ್ಕೊಂಡ್ವಿ ಅಂದ್ರೆ ಇವೆರಡರ ನಡುವೆ ಡಿಫರೆನ್ಸ್ 40 ಡಿಗ್ರಿ ಐತಿ ಅಂತ ಹೇಳಕತ್ತಾನ. ಎಕ್ಸ್ ದೊಡ್ಡದೈತಿ, ವಾಯ್ ಸಣ್ಣದೈತಿ ಅನ್ಕೊಳಕತ್ತೀವಿ. ಓಕೆ ರೈಟ್, ಆ ನಂತರ ಆ ಎರಡು ಆಂಗಲ್ಸ್ ಅನ್ನು ಕೂಡಿಸಿದ್ರೆ ಎಷ್ಟು ಬರುತ್ತ್ರಿ, 180. ಇದೆಲ್ಲಿಂದ ಗೊತ್ತಾಯ್ತು, ಅವ್ರು ಹೇಳಿದ್ರಿ ಸಪ್ಲಿಮೆಂಟರಿ ಆಂಗಲ್ಸ್ ಅದಾವ ಅಂತ ಹೇಳಿ. ರೈಟ್, ಓಕೆ, ಸೊ ಇವೆರಡನ್ನು ಕೂಡಿಸಿದ್ರೆ ಏನಾಗತ್ರಿ, ವಾಯ್ ಕ್ಯಾನ್ಸಲ್ ಆಗುತ್ತಾ, ಎಕ್ಸ್ ಪ್ಲಸ್ ಎಕ್ಸ್ 2x ಇಸ್ ಈಕ್ವಲ್ ಟು ಇವೆರಡು ಕೂಡಿಸಿದ್ರೆ 220. 2 ಒಂದ್ಲೆ 2, 2 ಒಂದ್ಲೆ 2 ಒಂದ್ಲೆ ಮುಂದೊಂದು 0. ಎಕ್ಸ್ ಈಕ್ವಲ್ ಟು 110 ಡಿಗ್ರಿ. ಒಂದು ಆಂಗಲ್ 110 ಡಿಗ್ರಿ ಇರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ ಆಗೈತಿ. ಇಲ್ಲ ಇನ್ನೊಂದು ಆಂಗಲ್ ಕಂಡುಹಿಡಿಬೇಕು ಅಂತಂದ್ರೆ ಇಲ್ಲಿ ಎಕ್ಸ್ ದಲ್ಲಿ 110 ಹಾಕ್ರಿ. ಇಲ್ಲಿ 110 ಹಾಕ್ರಿ, ಏನಾಗತ್ರಿ, ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 40 ಅದ. ಎಕ್ಸ್ ದಲ್ಲಿ 110 ಹಾಕೋಣ, ಮೈನಸ್ ವಾಯ್ ಇಸ್ ಈಕ್ವಲ್ ಟು
40, y ಆ ಕಡೆ ಹೋಗ್ಲಿ 40 ಈ ಕಡೆ ಬರ್ಲಿ, ಇದು -40 ಆಗುತ್ತೆ, ಇದು ಪ್ಲಸ್ y ಆಗುತ್ತೆ. 111 40 ಹೋಯ್ತು ಅಂದ್ರೆ ಎಷ್ಟು ಬರ್ತೈತಿ ಅಂತಂದ್ರೆ 70 ಬರ್ತೈತಿ. ಅಂದ್ರೆ ಒಂದು ಒಂದು 110 ಆಗಿತ್ತಂದ್ರೆ ಇನ್ನೊಂದು 70 ಡಿಗ್ರಿ ಆಗಿರ್ತೈತಿ. ಆಗ್ಬೋದಾ? ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 14 ಲೆಕ್ಕ ಏನಾದ್ರು ನೋಡ್ರಿ. ಇನ್ ದ ಗಿವನ್ ಫಿಗರ್ L is parallel to M, then the value of X is. ಓಕೆ, ಸೊ L M ಏನಪ್ಪಾ ಅಂದ್ರೆ ಎರಡು ಪ್ಯಾರಲ್ ಅದಾವ, ಹಂಗಂದ್ರೆ X ವ್ಯಾಲ್ಯೂ ಏನಾಗಿರ್ತೈತಿ ಫೈಂಡ್ ಮಾಡ ಅಂತ ಹೇಳಕತ್ತಾರ್ರಿ. ಓಕೆ ರೈಟ್, ಇದನ್ನ ಮೊದ್ಲೇಕೆ ನೋಡಿದ್ವಿ ಅಂತಂದ್ರೆ ಎರಡು ಲೈನ್ ಏನದಾವ್ರಿ, ಇವೆರಡು ಪ್ಯಾರಲ್ ಅದಾವ. ಓಕೆ, ಸೊ ದಟ್ ಈ ಎರಡು ಲೈನ್ ಪ್ಯಾರಲ್ ಅದಾವು. ಇದನ್ನ ಏನಪ್ಪಾ ಅಂದ್ರೆ ಟ್ರಾನ್ಸ್ಫರ್ಸ್ ಅಂತ ಅನ್ಕೊಂಡ್ವಿ ಅಂತಂದ್ರೆ ಇದು 60 ಡಿಗ್ರಿ ಆಗಿತ್ತು ಅಂತಂದ್ರೆ ಇದು ಏನಾಗತ್ರಿ, ಇದು ಸಹಿತ 60 ಡಿಗ್ರಿ ಆಗ್ತದೆ. ಓಕೆ, ದಟ್ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಏನಾಗತ್ರಿ, ಇದು 60 ಡಿಗ್ರಿ ಆಗುತ್ತೆ. ಓಕೆ, ಸೊ ಈಗ ಈ ಟ್ರಯಾಂಗಲ್ ಒಳಗ ಇದು 60 ಡಿಗ್ರಿ ಅನ್ನೋದು ಏನದ್ರಿ, ಅದು ಒಳಗಿಲ್ಲ ಹೊರಗದ. ಹಂಗಂದ್ರೆ ಇದು ಏನಾಗತ್ರಿ, ಎಕ್ಸ್ಟೀರಿಯರ್ ಆಂಗಲ್ ಆಗುತ್ತೆ. ಹಂಗಂದ್ರೆ ಇವು ಎರಡು ಆಂಗಲ್ ಸಮ್ ಏನಾಗಿರ್ತೈತಿ ಅಂದ್ರೆ ಇದಕ್ಕೆ ಈಕ್ವಲ್ ಆಗಿರ್ತೈತಿ. ಅಂದ್ರೆ ಎಕ್ಸ್ ಪ್ಲಸ್ 40 ಇಸ್ ಈಕ್ವಲ್ ಟು ಏನಂದ್ರೆ 60 ಆಗಿರ್ತೈತಿ. ಎಕ್ಸ್ ಇಸ್ ಈಕ್ವಲ್ ಟು 40 ಬಲಗಡೆ ಹೋದ್ರೆ -40 ಆಗ್ತೈತಿ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರೆ 120 ಡಿಗ್ರಿ, ಸಾರಿ ಎಕ್ಸ್ ವ್ಯಾಲ್ಯೂ ಏನಾಗಿರ್ತದೆ ಅಂದ್ರೆ 20 ಡಿಗ್ರಿ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ನಮ್ದು ರೈಟ್ ಆನ್ಸರ್ ಆಗಿರ್ತೈತಿ. ಆಗ್ಬೋದಾ? ರೈಟ್. ನಂತರ 15ನೆಯ ಲೆಕ್ಕ ಏನು ನೋಡ್ರಿ, ಇಫ್ L is parallel to M. ಓಕೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ, ಇದು L ಅದರಿ, ಇದು M ಅದ. ಇಫ್ L is parallel to M, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ X? ಹಂಗಂದ್ರೆ X ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ ರೈಟ್, ಈಗ ನಮಗ ಎರಡು ಲೈನ್ ಪ್ಯಾರಲ್ ಅದಾವು ಅಂತಂದ್ರೆ ಇವು ಎರಡು ಆಂಗಲ್ ಏನಾಗ್ತಾವ್ರಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗ್ತಾವು. ಇವ್ ಎರಡು ಲೈನ್ ಪ್ಯಾರಲ್ ಇರಬೇಕು ಅಂತಂದ್ರೆ ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರ್ಬೇಕು ಅಂದ್ರೆ ಈಕ್ವಲ್ ಆಗಿರ್ಬೇಕು. ಅಂದ್ರೆ ದಟ್ 4x - 30 ಈ ವ್ಯಾಲ್ಯೂ ಏನಾಗಿರ್ತೈತಲ್ರಿ, ಇದಕ್ಕ ಈಕ್ವಲ್ ಇರ್ಬೇಕು. ಎದಕ್ರಿ, 2x ಪ್ಲಸ್ 10 ಡಿಗ್ರಿಗೆ ಏನಂತಂದ್ರೆ ಈಕ್ವಲ್ ಆಗಿರ್ಬೇಕು. ಅಂದ್ರಷ್ಟೇ ಇವೆರಡು ಏನಾಗಿರ್ತಾವ ಅಂತಂದ್ರೆ ಲೈನ್ ಪ್ಯಾರಲ್ ಆಗಿರ್ತಾವ. ಓಕೆ ಸರಿ, ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. 2x ಎಡಗಡೆ ಬರ್ಲಿ, -2x ಆಗುತ್ತೆ. -30 ಬಲಗಡೆ ಹೋದ್ರೆ +30 ಆಗುತ್ತೆ. 4x ಒಳಗೆ 2x ಹೋದ್ರೆ 2x ಆಗುತ್ತೆ. 10 + 30 40. 2 ಒಂದ್ಲೇ 2, 2 ಎರಡ್ಲೇ 4, ಮುಂದೊಂದು 0. ಅಂದ್ರೆ x ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ 20 ಡಿಗ್ರಿ ಆಗಿರ್ತೈತಿ. ಇದು ಡಿಗ್ರಿ ಅಲ್ಲ ರೀ, ಇದು x ವ್ಯಾಲ್ಯೂ, ಇದು ದಟ್ x ಈಕ್ವಲ್ ಟು 20 ಆಗಿರ್ತೈತಿ. ಆಕ್ಚುಲಿ ಡಿಗ್ರಿ ಬರಬಾರ್ದು ಇಲ್ಲಿ. ಸೊ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ? ರೈಟ್, ಒಂದ್ಸರಿ ಬೇಕಾದ್ರೆ ಇಲ್ಲಿ 20 ವ್ಯಾಲ್ಯೂ ಹಾಕಿ ನೋಡ್ರಿ. 24 80, 80 ಒಳಗೆ 30 ಹೋದ್ರೆ 50. ಅಂದ್ರೆ ಈ ಆಂಗಲ್ ಏನಂದ್ರೆ 50 ಆಗಿರ್ತೈತಿ. ಆನಂತರ ಇಲ್ಲಿ 20 ಹಾಕಿದ್ರೆ 27 40, 40 + 10 50. ಅಂದ್ರೆ 250 ಬರಾಕತ್ತಾವು. ಓಕೆನಾ? ರೈಟ್. ನಂತರ 16 ಲೆಕ್ಕ, ಇನ್ ದ ಗಿವನ್ ಫಿಗರ್ XY and MN intersect at O. XY MN ಎರಡು O ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಾವು. ಇಫ್ POY equal to 90 ಡಿಗ್ರಿ, POY 90 ಡಿಗ್ರಿ and A ratio B equal to 2:3. A ಮತ್ತೆ B ಯಾವ ರೇಷಿಯೋ ಒಳಗದಾವ್ರಿ, 2:3 ರೇಷಿಯೋ ಒಳಗದಾವು. ವ್ಯಾಲ್ಯೂ ಆಫ್ C is, ಹಂಗಂದ್ರೆ C ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆನಾ? ರೈಟ್, ಇಲ್ಲಿ ಇದು ಟೋಟಲ್ ಏನಾಗಿರ್ತೈತ್ರಿ, XY ಅನ್ನೋ ಲೈನ್ ಏನಂದ್ರೆ ಟೋಟಲ್ 180 ಡಿಗ್ರಿ ಆಗಿರ್ತೈತಿ. ಇದು 90 ಅಂದ್ರೆ ಇವು ಎರಡು ಕೇಸ್ ಸೇರಿಸಿದ್ರೆ ಎಷ್ಟಾಗತ್ರಿ, 90 ಡಿಗ್ರಿ ಆಕೈತಿ. ಓಕೆ, ಹಂಗಂದ್ರೆ ನಾವು ಇಲ್ಲಿ ನೋಡಿದ್ರೆ ಇವೆರಡು 2:3 ರೇಷಿಯೋ ಒಳಗದಾವ್ರಿ. ಹಂಗಂದ್ರೆ ಅವು ಎರಡಕ್ಕೆ x ಇಂಟು ಮಾಡಿದ್ವಿ ಅಂತಂದ್ರೆ ಒಂದು 2x ಆಗ್ತತಿ, ಇನ್ನೊಂದು 3x ಆಗ್ತತಿ. ಇವ್ ಎರಡರನ್ನ ಕೂಡಿಸಿದ್ರೆ ಎಷ್ಟು ಬರಾಕತೈತಿ ಅಂತಂದ್ರೆ 90 ಬರಾಕತೈತಿ. ಪ್ಲಸ್ ಮಾಡೋಣ ಅಂದ್ರೆ ಇದೇನಾಗತ್ರಿ, 5x = 90 ಆಗ್ತತಿ. 5 ಒಂದ್ಲೇ 5, 5 ಒಂದ್ಲೇ 5, 4 ಉಳಿತು, 5 8 40. x = 18 ಬಂತು. ಇದು ಉತ್ತರಾನ ಇಲ್ಲ ರೀ. ಈಗ ಎ ಅನ್ನೋದು ಏನೈತಿ ಅಂತಂದ್ರೆ 2x ಆಗತ್ತ. ಅಂದ್ರೆ 18 36 ಆಕೈತಿ. ಡೈರೆಕ್ಟ್ ಆಗಿ ಬರ್ಬಿಡ್ತೇನೆ ನೋಡ್ರಿ ನಾನು, A ರೇಷಿಯೋ B. ಓಕೆ, ಎ ಅನ್ನೋದು 2x ಐತಿ, ಅಂದ್ರೆ A 36 ಡಿಗ್ರಿ ಆಕೈತಿ, B 3x ಐತಿ. 18 3 ಇದು 54 ಡಿಗ್ರಿ ಆಕೈತಿ. ಇದೆಷ್ಟದ್ರಿ, ಇದು 36 ಅದ, ಇದು 54 ಅದ. ಕರೆಕ್ಟಾ? ಸರಿ, 2:3. ಇದು ದೊಡ್ಡದೈತಿ, ಇದು ಸಣ್ಣದೈತಿ, ಹಂಗಂದ್ರೆ ಇದು ಕರೆಕ್ಟ್ ಐತಿ. ನಮಗ್ ಬೇಕಾಗಿದ್ದೇನ್ರಿ, ಏನ್ ಬೇಕು ಅಂತಂದ್ರೆ ನಮಗೆ ವ್ಯಾಲ್ಯೂ ಆಫ್ ಸಿ. ಈ ವಿದ್ಯುತ್ ಕೇಳಿದ್ರೆ XON ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಿದ್ರೆ ಇದು ಟೋಟಲ್ ಎಷ್ಟದ್ರಿ, 180 ಡಿಗ್ರಿ ಇರ್ತೈತಿ. ಆಲ್ರೆಡಿ ಇದು 54 ಡಿಗ್ರಿ ಇದೈತಿ ಅಂತಂದ್ರೆ ದಟ್
ಈ ಆಂಗಲ್ ಸಿ ಏನಾಗಿರ್ತೈತಿ ಅಂತಂದ್ರೆ ಇದು ಸಿ ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂತಂದ್ರೆ ಬಿ ಪ್ಲಸ್ ಸಿ ಅಂತಂದ್ರೆ ಎರಡು ಕೂಡಿಸಿದ್ರೆ ಏನಾಗಿರ್ತೈತ್ರಿ 180 ಡಿಗ್ರಿ ಬರ್ತೈತಿ ಕರೆಕ್ಟಾ. ಬಿ ಪ್ಲಸ್ ಸಿ ಇದು ಒಂದು ಸ್ಟ್ರೇಟ್ ಲೈನ್ ಐತಿ ಅಂದ್ರೆ 54 ಪ್ಲಸ್ ಸಿ ಇಸ್ ಈಕ್ವಲ್ ಟು 180, ಸಿ ಇಸ್ ಈಕ್ವಲ್ ಟು 180 ಮೈನಸ್ ಇದು 54 ಬಲಗಡೆ ಹೋದ್ರೆ ಏನಾಗುತ್ತೆ ಮೈನಸ್ 54 ಆಗಿರ್ತೈತಿ. ಓಕೆ ರೈಟ್ ಅಂದ್ರೆ ಸಿ ಇಸ್ ಈಕ್ವಲ್ ಟು 180 ಒಳಗೆ 54 ಕಳಿಬೇಕು. ಮೊದ್ಲೇಕ 50 ಕಳೆನ ಆನಂತರ 4 ಕಳೆಯನ್ರಿ. 180 ಒಳಗೆ 50 ಹೋದ್ರೆ ಎಷ್ಟು 180 ಒಳಗೆ 50 ಹೋದ್ರೆ 130 ಆಗುತ್ತೆ. 130 4 ಹೋದ್ರೆ ಎಷ್ಟು ಬರ್ತೀರಿ 126 ಡಿಗ್ರಿ ಬರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿರ್ತದೆ. ಓಕೆನಾ ರೈಟ್. ಇದು 17 ಲೆಕ್ಕ ಆಗಿತ್ತು. ನಂತರ 18ನೆಯ ಲೆಕ್ಕ ಸಾರಿ ಇದು 16 ಲೆಕ್ಕ ಆಗಿತ್ತು. ನೆಕ್ಸ್ಟ್ 17 ಲೆಕ್ಕ ಏನಾದ್ರು ನೋಡ್ರಿ. ಇನ್ ದ ಗಿವನ್ ಫಿಗರ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಎ ಬಿ ಮತ್ತು ಸಿ ಡಿ ಎರಡು ಪ್ಯಾರಲಲ್ ಅದಾವ್ರಿ. ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈ ಎಕ್ಸ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ ಡೈರೆಕ್ಟ್ ಆಗಿ ಹೇಳೋದು ಸ್ವಲ್ಪ ಸಮಸ್ಯೆ. ಈಗ ಏನ್ ಮಾಡನ್ರಿ ಇವು ಎರಡು ಪಾಯಿಂಟ್ ಈ ರೀತಿಯಾಗಿ ಏನಂತಂದ್ರೆ ಎರಡು ಪ್ಯಾರಲಲ್ ಲೈನ್ ಇದ್ದು ಇನ್ನೊಂದು ನಡಬರ್ಕ್ ಆಂಗಲ್ ಫಾರ್ಮ್ ಆಗತೈತಿ ಅಂತಂದ್ರೆ ನೀವೇನ್ ಮಾಡ್ರಿ ದಟ್ ಈ ಎಲ್ಲಿ ಎರಡು ಇಂಟರ್ಸೆಕ್ಟ್ ಆಗ್ತಾವಲ್ಲ ಅಲ್ಲೊಂದು ಪ್ಯಾರಲಲ್ ಲೈನ್ ಹಾಕೋರಿ ನಮ್ಗ ಪ್ರಾಬ್ಲಮ್ ಆರಾಮಾಗಿ ಸಾಲ್ವ್ ಮಾಡ್ಬೋದಾಗಿರ್ತೈತಿ. ಓಕೆ ಸೊ ಇಲ್ಲಿ ನೋಡಿದ್ವಿ ಅಂತಂದ್ರೆ ಏನಾಗುತ್ತೆ ಇದು 130 ಐತಿ. ಇವೆರಡು ಆಂಗಲ್ ಸೇರಿಸಿದ್ರೆ ನಮ್ಗೆ ಎಷ್ಟಾಗ್ಬೇಕ್ರಿ 180 ಡಿಗ್ರಿ ಆಗಬೇಕು. ಸರಿನಾ ರೈಟ್. ಒಂದು ಟ್ರಾನ್ಸ್ವರ್ಸ್ ಎರಡು ಇಂಟರ್ನಲ್ ಆಂಗಲ್ಸ್ ಅನ್ನ ಕೂಡಿಸಿದ್ರೆ 180 ಡಿಗ್ರಿ ಆಗ್ಬೇಕು. ಅಂದ್ರೆ ಇದು 130 ಐತಿ ಅಂತಂದ್ರೆ ಇದು ಎಷ್ಟಾಗತ್ರಿ ಇದು 50 ಡಿಗ್ರಿ ಆಗುತ್ತೆ. ಓಕೆ ಯಾವ್ದ್ರಿ ಬರೀ ಇದಷ್ಟೇ. ಓಕೆ ಆ ನಂತರ ಇದು ಕೆಳಗಡೆ ನಾವು ಕಂಡುಹಿಡಿದಾಯ್ತು ಅಂದ್ರೆ ಇದು 120 ಅಂತಂದ್ರೆ ಎರಡು ಸೇರಿಸಿದ್ರೆ 180 ಆಗ್ಬೇಕು. ಅಂದ್ರೆ ಇದು ಎಷ್ಟಾಗತ್ರಿ 60 ಡಿಗ್ರಿ ಆಗತ್ತೆ. ಇವೆರಡು ಕೂಡಿಸ್ತೇವಿ 50 ಪ್ಲಸ್ 60. ಒಂದು ನಿಮಿಷ ರೀ ನಾನು ಇದೊಂದು ಕೆಳಗಡೆ ಇದ್ದ ರೆಫರೆನ್ಸ್ ಹಾಕ್ಬಿಡ್ತೇನೆ. ಓಕೆ ಏನಾಯ್ತ್ರಿ ರೈಟ್. ಟ್ರಾನ್ಸ್ವರ್ಸ್ ಲೈನ್ ಹಿಂಗದ ಹಂಗಂದ್ರೆ ಇದು 120 ಇತ್ತಂತಂದ್ರೆ ಇದು ಸಹಿತ ಸಾರಿ ರೈಟ್ ಇದು 120 ಅಂತಂದ್ರೆ ಇದೇನಪ್ಪಾ ಅಂದ್ರೆ ಇವೆರಡರ ಸಮ್ 180 ಡಿಗ್ರಿ ಇರಬೇಕು. ಇವೆರಡು ಸಮ್ 180 ಡಿಗ್ರಿ ಇರಬೇಕು. ಇವೆರಡು ಕೂಡಿಸಿದ್ರೆ ಬರುವಂತ ಉತ್ತರ 180. ಇವೆರಡನ್ನು ಕೂಡಿಸಿದ್ರೆ ಬರುವಂತ ಉತ್ತರ 180 ಡಿಗ್ರಿ ಆಗಿರ್ತೈತಿ. ಹಂಗಂದ್ರೆ ಇವೆರಡನ್ನು ಕೂಡ್ಸೋಣ 50 ಪ್ಲಸ್ 60 ಎರಡು ಕೂಡಿಸಿದ್ರೆ ಎಷ್ಟು ಬರ್ತೀರಿ 110 ಡಿಗ್ರಿ ಬರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಉತ್ತರ ಆಗಿದೆ. ಓಕೆ ರೈಟ್. ನಂತರ 18ನೆಯ ಲೆಕ್ಕ ಏನದ ನೋಡ್ರಿ. ಇನ್ ದ ಗಿವನ್ ಫಿಗರ್ ಎ ಬಿ ಇಸ್ ಪ್ಯಾರಲಲ್ ಟು ಡಿ. ಎ ಬಿ ಡಿ ಗೆ ಪ್ಯಾರಲಲ್ ಐತಿ. ಓಕೆ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಅಂದ್ರೆ ಇದು ಟ್ರಾನ್ಸ್ಫರ್ಸ್ ಆಗ್ತತಿ ಆಗ್ಲಿ. ದೆನ್ ಬಿ ಎಸ್ ಈಕ್ವಲ್ ಟು 35 ಡಿಗ್ರಿ ಇದು 35 ಡಿಗ್ರಿ ಐತಿ. ಆನಂತರ ಸಿ ಡಿ ಇ ಇದು 50 ಡಿಗ್ರಿ ಐತಿ. ವ್ಯಾಲ್ಯೂ ಆಫ್ ಡಿ ಸಿ ಈ ಡಿ ಸಿ ಇ ವ್ಯಾಲ್ಯೂ ಈ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ದಟ್ ಇದ್ರ ವ್ಯಾಲ್ಯೂನ ಫೈಂಡ್ ಮಾಡ್ಬೇಕಾಗೈತಿ. ಓಕೆ ಸರಿ ರೈಟ್. ಇದು 35 ಡಿಗ್ರಿ ಐತಿ ಅಂತಂದ್ರೆ ದಟ್ ಇಲ್ಲಿ ಇದು ಟ್ರಾನ್ಸ್ಫರ್ಸ್ ಐತ್ರಿ. ನಮಗೆ ಇದು 35 ಡಿಗ್ರಿ ಕೊಟ್ಟ ನಾವು ಇದು 35 ಡಿಗ್ರಿ ಕೊಟ್ರ ಹಂಗಂದ್ರೆ ಇದು 35 ಡಿಗ್ರಿ ಆಗಿರ್ತೈತಿ. ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಹೌದ್ರಿ ಇದು 35 ಆಗಿದ್ರೆ ಇದು ಸಹಿತ ನಮಗೆ 35 ಆಗಿರ್ತೈತಿ ಕರೆಕ್ಟಾ. ಓಕೆ ಒಂದು ಟ್ರಯಾಂಗಲ್ ಒಳಗೆ ಎರಡು ಆಂಗಲ್ ಸಿಕ್ಕು ಅಂತಂದ್ರೆ ಮೂರನೇ ಆಂಗಲ್ ಕಂಡುಹಿಡಿಯೋದು ಅತಿ ಸುಲಭ. ಓಕೆ ಏನ್ ಮಾಡ್ತೀವಿ ಮೂರೇ ಆಂಗಲ್ ಕೂಡಿಸಿದ್ರೆ ನಮಗೆ 180 ಡಿಗ್ರಿ ಬರಬೇಕು. ಒಂದೇದ್ದು ಡಿ ಸಿ ಇ ತಗೊಳ್ಳೋಣ. ಆಂಗಲ್ ಡಿ ಸಿ ಇ ಪ್ಲಸ್ ಇದು 50 ಅದ ಇದು ಪ್ಲಸ್ 35 ಅದ ಇಷ್ಟು ಸೇರಿಸಿದ್ರೆ 180 ಡಿಗ್ರಿ ಆಗ್ಬೇಕು. ಓಕೆ ರೈಟ್. ಆಂಗಲ್ ಡಿ ಸಿ ಇ ಪ್ಲಸ್ ಇವೆರಡು ಸೇರಿಸಿದ್ರೆ 85 ಇಸ್ ಈಕ್ವಲ್ ಟು 180. ಆಂಗಲ್ ಡಿ ಸಿ ಇ ಇಸ್ ಈಕ್ವಲ್ ಟು 85 ಬಲಗಡೆ ಕಳಿಸಿದ್ರೆ ಮೈನಸ್ 85 ಆಗತ್ರಿ. 180 ಒಳಗ ಮೊದ್ಲಕ್ಕೆ 80 ಕಳೆಯೋಣ 100 ಬರ್ತೈತಿ. ಮತ್ ಮ್ಯಾಲ 5 ಕಳೆದ್ರೆ ಎಷ್ಟು ಬರ್ತೈತಿ ಅಂತಂದ್ರೆ 95 ಡಿಗ್ರಿ ಬರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಲೈನ್ಸ್ ಅಂಡ್ ಆಂಗಲ್ಸ್ ಮೇಲೆ ಇರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಆಗಿದ್ದು ಮುಂದಿನ ವಿಡಿಯೋದೊಳಗ ದಟ್ ಇನ್ನೊಂದು ಟಾಪಿಕ್ ಅನ್ನ ನಾವು ಡಿಸ್ಕಸ್ ಮಾಡೋಣಂತೆ. ಓಕೆ ಸೊ ದಟ್ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಸರಿ. ಇಲ್ಲ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ವು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತೇನೆ. ಓಕೆ ಸೊ ಚೆನ್ನಾಗಿ ಓದ್ಕೊಡ್ರಿ. ದಟ್ ಹೆಂಗನ ಮಾಡಿ ಹೆಚ್ಚು ಮಾರ್ಕ್ಸ್ ತಗೊಂಡು ಈ ಎಕ್ಸಾಮ್ ಅನ್ನ ಕ್ವಾಲಿಫೈ ಆಗ್ರಿ. ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.